Good evening, student. Welcome to Lion Credit Academy. So, last class we have studied all the basic things we require to know the identification of the noun. So, today we are going to find how the noun will start in the beginning or in the sentence, or how will end in the final in the place of object. So, in the exam point of view, we have considered means they will not going to ask the noun definition as well as its types. But where it will comes, we have to identify the types of noun and that related to that particular sentence. So first we can decide that noun. ನೋಡಿ ಈಗ ನೌನ್ ಡೆಫಿನಿಷನ್ ಕೇಳಂಗಿಲ್ಲ ಹೇಳ್ತೀನಿ ನಾನು ಎಕ್ಸಾಕ್ಟ್ಲಿ ಎಕ್ಸಾಮ್ದಾಗ ಪಾಯಿಂಟ್ ಆಫ್ ನೋಡ್ರಿ ಡೆಫಿನಿಷನ್ ಕೇಳಂಗಿಲ್ಲ ಪ್ಲಸ್ ಟೈಪ್ಸ್ನು ಎಲ್ಲೇ ಒಂದು ಕಡೆ ಒಂದು ಎರರ್ ಆಪ್ಷನ್ದಾಗ ಕೇಳ್ತಾರೆ. ಸೊ ಆ ಎರರ್ಸ್ ಯಾವ ರೀತಿ ಕೇಳ್ಬೋದು ನಮ್ಗೆ, ಯಾವ ಸೆಂಟೆನ್ಸ್ ಒಳಗಡೆ ಏನು ಎರರ್ ಅಂತ ಕೇಳ್ತಾರೆ. ಸೊ ಅದು ಯಾವ ನೌನ್ ಇರ್ತದೆ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ ನೌನ್ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ನಿಮ್ಮ ಪ್ರಕಾರ ಇಲ್ಲಿವರೆಗೆ ನಾವು ಲಾಸ್ಟ್ ಕ್ಲಾಸ್ ಏನು ಮಾಡಿದ್ವಿ, ಹೌ ಟು ಇಂಡಿಕೇಟ್ ದ ನೌನ್ ಇನ್ ದ ಗಿವನ್ ಸೆಂಟೆನ್ಸ್. ನೋಡ್ರಿ, ಒಂದು ವಾಕ್ಯ ಒಳಗಡೆ ಯಾವ ರೀತಿಯ ಒಂದು ನಾಮಪದವನ್ನು ನಾವು ಗುರುತನೆ ಮಾಡಬೇಕು ಅಥವಾ ಒಂದು ಐಡೆಂಟಿಫೈ ಮಾಡಬೇಕು ಅಂತ ನಾವೇನು ಮಾಡಿದ್ವಿ, ಕಲ್ತಿದ್ವಿ. ನೋಡ್ರಿ, ನಾ ಏನು ಹೇಳ್ತೀನಿ ಈಗ ಅದ್ರದ ಡೆಫಿನಿಷನ್ ಕೇಳೋದಿಲ್ಲಪ್ಪ. ಸೊ ಹಾಗಾಗಿ ನೀವು ನಂಗೆ ಕೇಳ್ಬೋದು, ಸೊ ಅದನ್ನ ಸ್ಟಡಿ ಮಾಡತ್ತೀವಿ ಸರ್. ಬಟ್ ಏನು ಹೇಳ್ರಿ, ಅದ್ರದ್ದು ಏನೇನು ಎಲ್ಲೆಲ್ಲಿ ಯೂಸ್ ಆಗ್ತೈತಿ ಅಂತ ಆಲ್ರೆಡಿ ನಾ ಹೇಳಿದ್ದೀನಿ ಫಸ್ಟ್ ಕ್ಲಾಸಲ್ಲಿ. ನೋಡ್ರಿ, ಏನಾಗ್ತಿದ್ರ ಮೇನ್ ವರ್ಕ್ ಏನಪ್ಪ ನೌನ್ದಂಗೆ ಅಂದ್ರೆ ಏನಿಲ್ಲಿ ಮೇನ್ ಏನು ನೌನ್ದ ನಾವು ಏನು ಮಾಡ್ತೀವಿ ಹೇಳ್ರಿ. ನಾ ಫಸ್ಟ್ ಏನು ಹೇಳ್ರಿ, ನೇಮ್ ಆಫ್ ದಿ ಪರ್ಸನ್. ಓಕೆ, ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ ಥಿಂಗ್ಸ್ ಅಂತ ಹೇಳಿದ್ನಿ, ಆಯ್ತಾ. ಸೊ ನೀ ಅಂತೀರಿ ನೇಮ್ ಆಫ್ ದಿ ಪ್ಲೇಸ್. ಅಥವಾ ಇಲ್ಲಿ ಏನು ಮಾಡ್ತೀರಿ ಹೇಳ್ರಿ, ಎಕ್ಸಾಕ್ಟ್ಲಿ ನೌನ್ದಾಗ ಏನು ಮಾಡಿದಪ್ಪ, ನೇಮ್ಸ್ ಅಂತೆ. ಏನಂತ ಮಾಡ್ಬೋದು ನಾವಿಲ್ಲಿ ಹೇಳ್ರಿ, ನೇಮ್ಸ್. ಹೌದು, ಅದೇನಿರ್ಬೋದು ಹೇಳ್ರಿ, ನೇಮ್ ಆಫ್ ದ ಪರ್ಸನ್ ಇರ್ಬೋದು, ನೇಮ್ ಆಫ್ ದ ಪ್ಲೇಸ್ ಇರ್ಬೋದು, ಅಥವಾ ನೇಮ್ ಆಫ್ ದ ಥಿಂಗ್ಸ್ ಇರ್ಬೋದು. ಓಕೆ, ಮತ್ತೇನ ಇದರಿಂದ ಏನಾಕೈತಿ ಹೇಳ್ರಿ ನಮ್ಗೆ ನೌನ್ದಿಂದ. ಓಕೆ ಹೇಳ್ರಿ, ಓಕೆ ಗುಡ್. ನೇಮಿಂಗ್ ಆಯಿತು. ಏನು ಮಾಡೋದು ಹೇಳ್ರಿ, ನಾವೊಂದು ನೇಮಿಂಗ್ ಮಾಡ್ಬೋದು. ನೋಡ್ರಿ, ನೇಮಿಂಗ್ ಅಂದ್ರೆ ಏನು ಹೇಳ್ರಿ, ಒಂದು ಪರ್ಸನ್ ಬಗ್ಗೆ ಹೇಳ್ತೀವಿ, ರೈಟಾ, ಅಥವಾ ಒಂದು ಪ್ಲೇಸ ಅಥವಾ ಥಿಂಗ್ಸ್. ನಾವು ಏನು ಮಾಡ್ತೈತಪ್ಪ ಅದ್ರ ಕಾರ್ಯ ಏನ, ಜಸ್ಟ್ ಅದನ್ನ ನೀವು ತಿಳ್ಕೊಳ್ಳಿ. ನೋಡಿ ಏನು ಮಾಡೈತಿ ಹೇಳ್ರದ ಹೇಳಿ. ನಾ ಲಾಸ್ಟ್ ಕ್ಲಾಸಲ್ಲಿ ಏನು ಐತಿ ನಿಮ್ಗೆ, ನೌನ್ಸ್ದಲ್ಲಿ ಏನೇನು ಬರ್ತೈತಿ, ಎರಡು ಪಾರ್ಟ್ ಬರ್ತಾವೆ. ಓಕೆ, ಒಂದೊಂದು ಫಸ್ಟ್ ಒನ್ ಈಸ್ ಸಬ್ಜೆಕ್ಟ್ ಅಂತ ಬಂದಿತ್ತು, ನೆಕ್ಸ್ಟ್ ಒನ್ ಪ್ರೆಡಿಕೇಟ. ಸೊ ಬಟ್ ಇದ್ರ ನೌನ್ದು ಏನು ವರ್ಕ್ ಫಂಕ್ಷನ್ ಏನು ಮಾಡ್ತೈತಿ ನೋಡ್ರಿ. ಓಕೆ ನೋಡ್ರಿ, ನೆನ್ ಮಾಡ್ಕೋರಿ. ಜಸ್ಟ್ ವಿ ಟಾಕ್ ಅಬೌಟ್. ನೌನ್ ಏನು ಮಾಡ್ತೈತಪ್ಪ, ಏನಪ್ಪ ಅದ್ರ ಬಗ್ಗೆ ಹೇಳುವುದು ಅಂದ್ರೆ ಹೇಳ್ರಿ, ಇಟ್ಸ್ ಟೆಲ್ಸ್ ಅಬೌಟ್. ಏನು ಮಾಡ್ತದ ಅಕಾರ್ಡಿಂಗ್ ಟು ಫಂಕ್ಷನ್ ಏನು ಮಾಡ್ತೈತಪ್ಪ, ಇಟ್ ಟಾಕ್ಸ್ ಅಬೌಟ್. ಮೇನ್ ನೋಡ್ರಿ, ಇದ್ರ ಫಂಕ್ಷನ್ ಎಲ್ಲೆಲ್ಲಿ ಆಗ್ತೈತಿ ಜಸ್ಟ್ ನೋಡ್ರಿ, 3 ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತವೆ ಇದ್ರಾಗ ನೌನ್ ಒಳಗಡೆ. 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ರಿ. ಯಾವ ಬರ್ತೈತಿ ನೋಡ್ರಿ, ಗೆಸ್ ಮಾಡ್ರಿ. 3 ಮೇನ್ ಪಾಯಿಂಟ್ ಬರ್ತಾವ. ಯಾವ್ಯಾವ ಬರ್ತಾವ, ಫಸ್ಟ್ನೇದ ನೌನ್ದ ಏನು ಮಾಡ್ತೈತಿ ಹೇಳ್ರಿ, ನೌನ ಫಂಕ್ಷನ್ ಯಾವ ರೀತಿ ಫಂಕ್ಷನ್ ಮಾಡ್ತೈತಿ ನೌನ. ನಾನು ನಿಮ್ಮ ಮನೆ ಏನಿದ್ನಿ ಒಂದು ಸೆಂಟೆನ್ಸ್ ಒಳಗಡೆ ನೌನ ಯಾವ್ಯಾವ ರೀತಿ ಫಂಕ್ಷನ್ ಮಾಡ್ತೈತಿ ಅಂತ ಹೇಳಿದ್ನಿ. ಒಂದು, ಇಟ್ಸ್ ವರ್ಕ್ ಆಸ್ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್. ಹೌದು, ನೌನ್ ಯಾವ ಪ್ಲೇಸ್ನಾಗ ಇರ್ಬೋದು, ಸಬ್ಜೆಕ್ಟ್ ಪ್ಲೇಸ್ನಾಗ ಇರ್ತೈತಿ, ಆಬ್ಜೆಕ್ಟ್ ಪ್ಲೇಸ್ನಾಗೂ ಇರ್ತೈತಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಾಗ್ತೈತಿ ನೋಡ್ರಿ, ಇಲ್ಲಿ ಫಸ್ಟ್ನೇ ಫಂಕ್ಷನ್ ಅಂದ್ರೆ ಇಟ್ಸ್ ವರ್ಕ್. ನೌನ್ ಫಂಕ್ಷನ್ ಏನಪ್ಪಾ, ಇಟ್ಸ್ ಆಕ್ಟ್ಸ್ ಆಸ್ ಎ ಸಬ್ಜೆಕ್ಟ್ ಆಸ್ ವೆಲ್ ಆಸ್ ಎ ಆಬ್ಜೆಕ್ಟ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಪೊಸಿಷನ್. ಪೊಸಿಷನ್ ನೌನ್ ಎಲ್ಲೆಲ್ಲಿ ಬರ್ತೈತಪ್ಪ, ಒಂದು ಸೆಂಟೆನ್ಸ್ ಒಳಗಡೆ ಎಲ್ಲೆಲ್ಲಿ ಬರ್ಬೋದು. ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ನಾಗ ಹೇಳಿ ನೋಡ್ರಿ, ಪ್ರೀವಿಯಸ್ ಕ್ಲಾಸ್ ನೋಡ್ರಿ, ಜಸ್ಟ್ ರಿವೈಸ್ ಮಾಡ್ರಿ. ಅದ್ರ ಒಳಗಡೆ ಐತಿ ಏನಪ್ಪಾ, ಎಲ್ಲೆಲ್ಲಿ ಬರ್ತೈತಿ ನೌನ, ವೇರ್ ವಿ ಫೈಂಡ್ ದಿ ನೌನ್ಸ್ ಇನ್ ದ ಸೆಂಟೆನ್ಸಸ್, ವಾಟ್ ನೆಕ್ಸ್ಟ್ ಇಟ್ ವಿಲ್ ಕಮ್ ಅಂತ ನಿಮ್ಗೆ ಆಲ್ರೆಡಿ ಇಂಡಿಕೇಟರ್ ಒಳಗೂ ಬಂದದ ನೋಡ್ರಿ. ಒಂದೇದು ವರ್ಬ್ ಪ್ಲಸ್ ನೌನ್. ಓಕೆ, ವೆರಿ ಗುಡ್. ಆಯ್ತು ಸಚಿನ್, ಹೇಳಪ್ಪ. ನೆಕ್ಸ್ಟ್ ಏನಿರ್ರಿ,
preposition plus noun. What next it will come? After the verb we find the nouns, and next one I have studied after the preposition we will find the noun, and then next see the third one is verb plus noun. Okay, next preposition plus noun ಅಂತ ಬರ್ತೈತಿ. ನೆಕ್ಸ್ಟ್ ಯಾವ್ದು ಬಂದೈತಿ ನೋಡ್ರಿ, ಜಸ್ಟ್ ರಿವೈಂಡ್ ಮಾಡ್ರಿ. ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ನಿ, ಆಫ್ಟರ್ ದ ಆರ್ಟಿಕಲ್. ಓಕೆ ರೈಟ್, ಆಫ್ಟರ್ ದಿ ಆರ್ಟಿಕಲ್ ಪ್ಲಸ್ ನೌನ್ ಅಂತ ಬರ್ತೈತಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಮೊನ್ನೆ ಇನ್ನೊಂದ್ರಾಗ ಬಂದಿತ್ತು ನೋಡ್ರಿ, ಜಸ್ಟ್ 4 ಐಡೆಂಟಿಫೈ ಮಾಡಿದ್ವಿ. ಇಲ್ಲೇನ್ರಿ ಪೊಸೆಸಿವ್ ವರ್ಡ್ಸ್, ಏನಂತ ಹೇಳ್ರಿ, ಪೊಸೆಸಿವ್ ವರ್ಡ್ಸ್ ಪ್ಲಸ್ ನೌನ್. ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಇದ್ರಾಗ ಯಾವುದು ಆಬ್ಜೆಕ್ಟ್ ಕನ್ಸಿಡರ್ ಮಾಡ್ತೀವಿ, ಯಾವುದು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಕನ್ಸಿಡರ್ ಮಾಡ್ತೀವಿ. ಯಾವಾಗ ವರ್ಬ್ ನಂತರ ಬಂದಾಗ ನೌನ್ ಬಂದ್ರೆ ಏನಾಗಿರ್ತದೆ, ಆಮೇಲೆ ಪ್ರಿಪೋಸಿಷನ್ ಅದ ನಂತರ ಬಂದ್ಮೇಲೆ ನೌನ್ಗೆ ಏನಾಗಿರ್ತದೆ, ಲಾಸ್ಟ್ ಕ್ಲಾಸ್ ಎಕ್ಸಾಂಪಲ್ ನಾವು ಡಿಸೈಡ್ ಮಾಡಿದೀವಿ ನೋಡ್ರಿ. ಆಮೇಲೆ ನೋಡ್ರಿ ಆರ್ಟಿಕಲ್ ಪ್ಲಸ್ ನೌನ್ ಪ್ಲಸ್ ಪೊಸೆಸಿವ್ ಪ್ಲಸ್ ನೌನ್. ಜಸ್ಟ್ ಸ್ಟ್ರಕ್ಚರ್ ನೋಡ್ರಿ, ಒಂದು ಲಾಸ್ಟ್ ಟೈಮ್ ಸ್ಟ್ರಕ್ಚರ್ ಐತಿ ನಿಮ್ಗೆ, ಪ್ರಿಪೋಸಿಷನ್ ಪ್ಲಸ್ ಆರ್ಟಿಕಲ್ ಪ್ಲಸ್ adverb ಪ್ಲಸ್ adjective ಪ್ಲಸ್ ನೌನ್. ನೋಡ್ರಿ ನಿಮ್ಗೆ ಈ ಕಾನ್ಸೆಪ್ಟ್ ಏನಿದೆ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್, ವರ್ಬ್ ಪ್ಲಸ್ ಮುಂದೆ ಬಂದಿದ್ದು ನೌನ್ ಇರ್ತಾವ. ಆಮೇಲೆ ಪ್ರಿಪೋಸಿಷನ್ ಪ್ಲಸ್ ನೌನ್ ಬರ್ತದೆ, ಮುಂದೆ ಏನಿರ್ತದೆ, ಎರಡು ಕೂಡಿ ಏನಾಗಿರ್ತದೆ ನಮ್ದು ನೌನ್ ಆಕ್ಟ್ಸ್ ಆಸ್ ಎ ಆಬ್ಜೆಕ್ಟ್. ಇಲ್ಲ ನೋಡ್ರಿ ಏನು ಬಂದಿರ್ತೈತೆ ಅಲ್ಲಿ, ಸಬ್ಜೆಕ್ಟ್ ಪ್ಲಸ್ ಮುಂದೆ ನೌನ್ ಬಂದಿತ್ತು ಅಥವಾ ಪ್ರಿಪೋಸಿಷನ್ ಪ್ಲಸ್ ನೌನ್ ಬಂದಿತ್ತು, ಏನಾಗಿರ್ತೈತಿ ಮುಂದೆ ಎಕ್ಸಾಕ್ಟ್ಲಿ ಆಬ್ಜೆಕ್ಟ್ ಪ್ಲೇಸ್ನಾಗ ಇರ್ತೈತಿ. ಸೊ ಆರ್ಟಿಕಲ್ ಪ್ಲಸ್ ಪೊಸೆಸಿವ್ ಇತ್ತಂದ್ರೆ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಇವೇನಾಗಿರ್ತದೆ, ಆರ್ಟಿಕಲ್ಸ್ ನಂತರ ಬಂದಿದ್ದು ಅಂದ್ರೆ ಏನು ವರ್ಕ್ ಮಾಡಿದೆ, ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತದೆ, ಇವೊಂದು ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಾವ. ಸೊ ನೋಡ್ರಿ ಜಸ್ಟ್ ಐಡೆಂಟಿಫೈ ಮಾಡಿ ನೋಡ್ರಿ, ನಮಗ ಸಬ್ಜೆಕ್ಟ್ ಪ್ಲಸ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಇರ್ತದೆ ಮೇನ್ ಫಂಕ್ಷನ್ ಒಳಗ, ಪೊಸಿಷನ್ ಒಳಗ. ಇನ್ನು ನೋಡ್ರಿ ಇದ್ರೊಳಗೆ ಇನ್ನೊಂದು ಯಾವ್ದು ಬರ್ತಪ್ಪ, ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಸೆಂಟೆನ್ಸ್ ಯಾವ ಫಾರ್ಮ್ದಾಗ ಐತಿ. ನೋಡ್ರಿ ಇದು ಇಂಪಾರ್ಟೆಂಟ್ ಯಾವಾಗ ಆಗ್ತಪ್ಪ ಅಂದ್ರೆ ನಮ್ಗೆ ಅದು ಎಕ್ಸಾಕ್ಟ್ ಸೆಂಟೆನ್ಸ್ ಎರರ್ಸ್ ಐತು. ನಿಮ್ಗೆ ಆಲ್ಮೋಸ್ಟ್ ಕ್ವಶನ್ಸ್ ಹೆಂಗ್ ಬರ್ತಾವಪ್ಪ ಅಂದ್ರೆ ನೋ ಎರರ್ಸ್ ಅಂತ ಬಂದಿರ್ತೈತಿ, ಅಥವಾ ಫೈಂಡಿಂಗ್ ದ ಗ್ರಾಮೆಟಿಕಲ್ ಎರರ್ಸ್. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ಮೇನ್ ಪಾರ್ಟ್ ಏನಪ್ಪಾ ನಮ್ದು ಇಲ್ಲಿ, ಸೆಂಟೆನ್ಸ್ ಯಾವ ಫಾರ್ಮ್ದಾಗ ಐತಿ. ಸೊ ನೋಡ್ರಿ ಆ ಫಾರ್ಮ್ ನಾವು ಗೊತ್ತು ಮಾಡ್ಬೇಕಂದ್ರೆ ನಾವು ಏನ್ ಬೇಕು ಅಲ್ಲಿ ಇಂಪಾರ್ಟೆಂಟ್. ಸೊ ನಮ್ಗೆ ಯಾವ ಕಾನ್ಸೆಪ್ಟ್ ನಮ್ಗೆ ಇಲ್ಲಿ ಗೊತ್ತಾತಂದ್ರೆ ನಾವು ಸೆಂಟೆನ್ಸ್ ಯಾವ ಫಾರ್ಮ್ದಾಗ ನಾವು ಗೊತ್ತು ಮಾಡ್ತೀವಿ ಅಂದ್ರೆ ಮೇನ್ ರೀಸನ್ ಐತಿ ನೋಡ್ರಿ. ಜಸ್ಟ್ ನೀವು ಬ್ಯಾಕ್ ಕ್ಲಾಸ್ನಾಗ ಹೋಗ್ರಿ, ನಿಮ್ಗೆ ಬಂದಿತ್ತು ನೋಡ್ರಿ, ಅಲ್ಲಿ ಸೆಂಟೆನ್ಸ್ ಕೊಟ್ಟಿನಿ, ಅದ್ಗಡೆ ಯಾವ ಫಾರ್ಮ್ದಾಗ ಐತಿ ನೀವು ಹೇಳತ್ತೀರಿ. ಏನಪ್ಪಾ ಒಂದು ಎಕ್ಸಾಂಪಲ್ ಬಂದಿತ್ತು, ವಾಸ್ ಸ್ಟಕ್ ಮಾಡಿ ವೇರ್ ಅಂತ ಮಾಡಿದ್ರಿ. ಸೊ ಇದೆ ಪ್ರೆಸೆಂಟ್ ಎದ್ರಾಗ ಐತಪ್ಪ ಅಂತ ಕೇಳಕಂದ್ರೆ ನೀವು ಏನ್ ಮಾಡಿದ್ರಿ, ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಇತ್ತು. ಸಬ್ಜೆಕ್ಟ್ ಅದೇನೈತಿ ಪ್ರೆಸೆಂಟ್ ಟೆನ್ಸ್ ಆಗಿತ್ತು ಅಥವಾ ಫ್ಯೂಚರ್ ಆಗಿತ್ತು ಅಂತ ನೋಡಿರಿ. ಸೊ ಅದೇನೈತಿ ಸಿಂಗ್ಯುಲರ್ ಐತು ಅಥವಾ ಪ್ಲೂರಲ್ ಐತು. ಏನ್ ಹೇಳ್ರಿ, ಸಬ್ಜೆಕ್ಟ್ ಇಸ್ ಇನ್ ದ ಸ್ಟೇಟ್ ಆಫ್ ಪ್ಲೂರಲ್ ಆರ್ ಸಿಂಗ್ಯುಲರ್. ಸೊ ನೋಡ್ರಿ ಥರ್ಡ್ ಫಾರ್ಮ್ ದ ನಮ್ಗೆ ಏನ್ ಬರ್ತಪ್ಪ ಅಂದ್ರೆ ಸಿಂಗ್ಯುಲರ್ ಆರ್ ಪ್ಲೂರಲ್. ನೋಡಿ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಐತಿ. ಇಲ್ಲಿ ನಾವೇನು ಅಬ್ಸರ್ವ್ ಮಾಡಪ್ಪ, ಕೊಟ್ಟಿದ್ದ ಸ್ಟೇಟ್ಮೆಂಟ್ ಒಳಗಡೆ ಅಥವಾ ಸೆಂಟೆನ್ಸ್ ಒಳಗಡೆ ಏನಿರ್ತೈತೆ ಅಂದ್ರೆ ಆ ಸೆಂಟೆನ್ಸ್ ಪ್ರೆಸೆಂಟ್ ಫಾರ್ಮ್ದಾಗ ಐತು ಅಥವಾ ಪ್ಲೂರಲ್ ಫಾರ್ಮ್ ಆಗೈತು ಅಥವಾ ಸಿಂಗ್ಯುಲರ್ ಫಾರ್ಮ್ದಾಗ ಕೊಟ್ಟಿದ್ದಾರೋ ಎಕ್ಸಾಂಪಲ್, ಅಥವಾ ಪ್ಲೂರಲ್ದಾಗ ಕೊಟ್ಟಾರು. ಒಮ್ಮೆ ಹೆಂಗಿರ್ತಾವಪ್ಪ ಅಂದ್ರೆ ನೋಡಕ್ ವರ್ಡ್ಸ್ ಸಿಂಗ್ಯುಲರ್ ಇರ್ತಾವ, ಬಟ್ ಇಟ್ ಕೆನಾಟ್ ಬಿ ಕನ್ವರ್ಟೆಡ್ ಪ್ಲೂರಲ್ಸ್. ಕೆಲವೊಂದು ಸಿಂಗ್ಯುಲರ್ ಆಗಿ ಉಳಿತಾವು, ಕೆಲವೊಂದು ಪ್ಲೂರಲ್ಸ್ ಇರ್ತಾವ. ಅವೇನಾಗ್ತಾವ್ರಿ, ಇಟ್ಸ್ ವರ್ಕ್ಸ್ ಆಸ್ ಎ ಪ್ಲೂರಲ್, ಬಟ್ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ಅವು ಸೇಮ್ ಏನೋ ವರ್ಕ್ ಎದ್ರ ಮೇಲೆ ಬೇಸ್ ಇರುತ್ತೆ, ಅದು ಸಿಂಗ್ಯುಲರ್ ಆಗಿ ವರ್ಕ್ ಮಾಡ್ತಿರ್ತಾವ. ಸೊ ಫಾರ್ ದಿಸ್ ಪರ್ಪಸ್ ನಾವ್ ಏನ್ ಮಾಡಬೇಕು, ಇಲ್ಲಿ ನೆಕ್ಸ್ಟ್ ನಾವು ಟೈಪ್ಸ್ ಕಂಟಿನ್ಯೂ ಮಾಡಬೇಕು ನೋಡಿ.
ಜಸ್ಟ್ ನೋಡ್ರಿ ಟೈಪ್ಸ್ ಒಳಗಡೆ ಏನಾಗಿಪ್ಪ ಅಂದ್ರೆ ಟೈಪ್ಸ್ ಆಫ್ ನೌನ್ ನೋಡ್ರಿ ಟೈಪ್ಸ್ ಆಫ್ ನೌನ್ ಒಳಗಡೆ ನಾವು ಕಲಿಬೇಕಪ್ಪ ಏನೈತಿ ಸರ್ ಎಕ್ಸಾಮ್ಗೆ ನೀವು ನೌನ್ ಡೆಫಿನಿಷನ್ ಕೇಳಲ್ಲ ಅಂದಾರ ಟೈಪ್ಸ್ ಕೇಳಲ್ಲ ಅಂತ ಹೇಳ್ತಾರ ಸೊ ನಾವು ಸ್ಟಡಿ ಮಾಡಕ್ ರೀಸನ್ ಏನು ಸರ್ ರೀಸನ್ ಏನಪ್ಪಾ ಅಂದ್ರೆ ಎರರ್ಸ್ ಕೊಟ್ಟಿರ್ತಾರೋ ಆ ಎರರ್ಸ್ ಒಳಗೆ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಯಾವ್ಯಾವ ನೌನ್ಸ್ ಬರ್ತಾವ ಸೊ ನೋಡ್ರಿ ಇನ್ನು ಕಲಿಬೇಕು ರೀಸನ್ ಏನಪ್ಪಾ ಅಂದ್ರ ಮೇನ್ ನೋಡ್ರಿ ಒಂದ್ ರೂಲ್ ಇರ್ತದೆ ಸೆಂಟೆನ್ಸ್ ಒಳಗಡೆ ಸೊ ನೋಡ್ರಿ ಈ ಆರ್ಟಿಕಲ್ಸ್ ಗೊತ್ತು ನಿಮ್ಗ ಏನಪ್ಪಾ ಮೇನ್ ಯಾವ್ಯಾವ ಬರ್ತಾವ ಇಲ್ಲಿ ಎ ಆ್ಯಂಡ್ ದ ಅಂತೇಳಿ 3 ಬರ್ತಾವ ಸೊ ದೀಸ್ ಆರ್ ದ 3 ಆರ್ಟಿಕಲ್ಸ್ ಇನ್ ದಟ್ ನೋಡ್ರಿ ಈಗ ಇದರ ಒಳಗಡೆ ಏನಾಕೈತಪ್ಪ ಅಂದ್ರ ಇಲ್ಲಿ ಏನಾಕತೆ ದ ಅಂತಕ್ಕಂಥದ್ದು ಸೊ ಇಟ್ಸ್ ಎ ಆರ್ಟಿಕಲ್ ಸೊ ಈ ಆರ್ಟಿಕಲ್ ಏನಾಕೈತಪ್ಪ ಅಂದ್ರ ನಮಗ ಪ್ರಾಪರ್ ನೌನ್ ಒಳಗಡೆ ಮಟೀರಿಯಲ್ ನೌನ್ ಒಳಗಡೆ ಅಬ್ಸ್ಟ್ರಾಕ್ಟ್ ನೌನ್ ಒಳಗಡೆ ಯೂಸ್ ಮಾಡಕ ಆಗುದಿಲ್ಲ ಸೊ ಇದೇನಾಗಿತ್ತಪ್ಪ ಅಂದ್ರೆ ಇಲ್ಲಿ ದ ಅನ್ನೋದು ಆರ್ಟಿಕಲ್ ಈ 3 ನೌನ್ಸ್ ಒಳಗಡೆ ನಾವೇನ್ ಮಾಡೋದಿಲ್ಲ ಯೂಸ್ ಮಾಡೋದಿಲ್ಲ ಅಂತೇಳಿ ರೂಲ್ ಅದ ಸೊ ಆ ರೂಲ್ ನಮಗೆ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಎವ್ರಿ ಟೈಪ್ಸ್ ಅನ್ನು ನಾವೇನ್ ಮಾಡ್ಬೇಕು ಇಲ್ಲಿ ನಾವು ಸ್ಟಡಿ ಮಾಡಬೇಕು ಜಸ್ಟ್ ಏನಿರಿ ಟು ಐಡೆಂಟಿಫೈ ದ ಸೆಂಟೆನ್ಸ್ ಈಸ್ ಇನ್ ಸಿಂಗುಲರ್ ಆರ್ ಇನ್ ಎ ಪ್ಲೂರಲ್ ಫಾರ್ಮ್ ಟು ಐಡೆಂಟಿಫೈ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಲರ್ನ್ ನೋಡ್ರಿ ಇದೇನು ಯೂಸ್ ಆಗಪ್ಪ ನಮಗೆ ಜಸ್ಟ್ ನೋ ಎರರ್ಸ್ ಸೆಂಟೆನ್ಸ್ ಬಂದಿರ್ತದ ಸೊ ಅಲ್ಲಿ ನಮ್ಗೆ ಯಾವ್ದು ನೌನ್ ಬಂದದ ಅಥವಾ ಅದು ಸಿಂಗ್ಯುಲರ್ ಐತೋ ಅಥವಾ ಸಿಂಗ್ಯುಲರ್ ವರ್ಡ್ ಐತಿ ಅಥವಾ ಪ್ಲೂರಲ್ ಅಂತ ಕನ್ವರ್ಟ್ ಆಗ್ತೈತಿ ಇಲ್ಲೋ ಯಾವ ನೌನ್ ಒಳಗಡೆ ನೋಡ್ರಿ ಪ್ರಾಪರ್ ಒಳಗಡೆ ಪ್ಲೂರಲ್ ಕನ್ವರ್ಟ್ ಆಕೈತಿ ಇಲ್ಲೋ ಅಥವಾ ಮೆಟೀರಿಯಲ್ ನೌನ್ದಾಗ ಕನ್ವರ್ಟ್ ಆಕೈತಿ ಇಲ್ಲೋ ಅಥವಾ ಅಬ್ಸ್ಟ್ರಾಕ್ಟ್ ನೌನ್ ಒಳಗಡೆ ಕನ್ವರ್ಟ್ ಅದು ಚೇಂಜಸ್ ಆಗ್ತೈತಿ ಇಲ್ಲೋ ಬಟ್ ನೋಡ್ರಿ ಕೆಲವೊಮ್ಮೆ ಏನಾಗೈತಿ ಸಿಂಗ್ಯುಲರ್ ಪ್ಲೂರಲ್ ಚೇಂಜ್ ಮಾಡ್ತೀವಿ ಬಟ್ ಇಟ್ ವರ್ಕ್ಸ್ ಆಸ್ ಎ ಕಾಮನ್ ನೌನ್ ಅಂತ ಯೂಸ್ ಮಾಡ್ತಾರೆ ಸೊ ಇನ್ ದ್ಯಾಟ್ ನೋಡ್ರಿ ನಮ್ಮ ಪ್ರಕಾರ ಎಷ್ಟು ಟೈಪ್ಸ್ ಆಫ್ ನೌನ್ ಅದಾವಪ್ಪ ಜಸ್ಟ್ ರಿಕಾಲ್ ಮಾಡ್ರಿ ನೋಡ್ರಿ ಆಲ್ರೆಡಿ ದೋಸ್ ಹೂ ನೋ ದ ನೇಮ್ ಆಫ್ ದಿ ಟೈಪ್ಸ್ ಆಫ್ ನೌನ್ಸ್ ಯು ಕ್ಯಾನ್ ರಿಕಾಲ್ ಬಟ್ ನೋಡ್ರಿ ನಿಮ್ಮ ಪ್ರಕಾರ ಯಾವ ಬರ್ತಾವಪ್ಪ ಸೊ ಒಂದೇದೇನಿರ್ರಿ ಎಕ್ಸಾಂಪಲ್ ಪ್ರಾಪರ್ ನೌನ್ ಅಂತ ಐತಿ ಓಕೆ ನೆಕ್ಸ್ಟ್ ಮಟೀರಿಯಲ್ ನೌನ್ ಅಂತ ಹೇಳ್ತೀವಿ ರೈಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಬರ್ತೈತಿ ನೆಕ್ಸ್ಟ್ ನೋಡ್ರಿ ಕಾಮನ್ ನೌನ್ ಅಂತ ಬರ್ತೈತಿ ಮತ್ತೆ ಯಾವ್ದು ಬರ್ಬೋದು ನೋಡ್ರಿ ನಿಮ್ಗೆ ಗೊತ್ತಬೇಕಾರ ಲಾಸ್ಟ್ ಅಂದಿರಿ ನೋಡ್ರಿ ಏನದ ಕೌಂಟೇಬಲ್ ಅನ್ಕೌಂಟೇಬಲ್ ಓಕೆ ನೋಡ್ರಿ ನಮ್ಮ ಪ್ರಕಾರ ಯಾವ ಬರ್ತಾವು 5 ಅಂತ ಹೇಳ್ರಿ ಈಗ ಜಸ್ಟ್ ಅವ್ರು ರಾಜೇಶ್ ಏನಂತ ಹೇಳಿದ್ದ ಕೌಂಟೇಬಲ್ ಅನ್ಕೌಂಟೇಬಲ್ ಸೊ ಟೋಟಲ್ ಎಷ್ಟು ಅದು ಹೇಳ್ರಿ ಇಲ್ಲಿ ನಿಮ್ಮ ಪ್ರಕಾರ ಫಸ್ಟ್ ಒನ್ ನೋಡ್ರಿ ಪ್ರಾಪರ್ ನೌನ ನೆಕ್ಸ್ಟ್ ಕಾಮನ್ ನೌನ ನೆಕ್ಸ್ಟ್ ಒನ್ ಹೇಳ್ರಿ ಅಬ್ಸ್ಟ್ರಾಕ್ಟ್ ನೌನ್ ಬರ್ಬೋದು ಪ್ರಾಪರ್ ಮೆಟೀರಿಯಲ್ ನೌನ ಒಳ್ಳೆ ಕಲೆಕ್ಟಿವ್ ನೌನ್ ಸೊ 5 ಅದು ಸೊ ಇನ್ಯಾರು ನೋಡ್ರಿ ಕೌಂಟೇಬಲ್ ಅನ್ಕೌಂಟೇಬಲ್ ಓಕೆ ಮತ್ತೆ ನೋಡ್ರಿ ನಿಮ್ಮ ಪ್ರಕಾರ ಎಷ್ಟು ಅದು ಈಗ 7 ಅದು ಸೊ ನೋಡ್ರಿ ಡೀಪ್ ಆಗಿ ಸ್ಟಡಿ ಮಾಡ್ಬೇಕಂದ್ರೆ ನೋಡ್ರಿ ಜಸ್ಟ್ ಟೈಪ್ಸ್ ಫಸ್ಟ್ ಹೇಳ್ತೀನಿ ನಿಮ್ಗೆ ಎಷ್ಟು ಅಬ್ಸರ್ವ್ ಮಾಡ್ರಿ ಇಲ್ಲಿ ಎಷ್ಟು ಅದಾವ 1 2 3 4 ಈಗ ಜಸ್ಟ್ ಹೇಳಿದ್ರಿ ನೀವು ಮೆಟೀರಿಯಲ್ ನೌನ್ ಅಂತ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಐತಿ ಸೊ ರಾಜೇಶ್ ಏನೇನು ಹೇಳ್ರಿ ಅನ್ಕೌಂಟೇಬಲ್ ಏನಿರಿದ ಕೌಂಟ್ಲೆಸ್ ಆಮೇಲೆ ಟ್ಯಾಂಜಿಬಲ್ ಇನ್ಟ್ಯಾಂಜಿಬಲ್ ರೆಗ್ಯುಲರ್ ನೌನ್ ಇರೆಗ್ಯುಲರ್ ಕಂಪೌಂಡ್ ನೌನ್ ಪಾರ್ಸಲ್ ನೌನ್ ನೋಡ್ರಿ ಇಲ್ಲಿ ನಿಮ್ಮ ಪ್ರಕಾರ ಆಗಿದೆ ಎಷ್ಟಾಗಿದೆವು ಇಲ್ಲಿ 7 ಆಗಿದ್ವು ಇಲ್ಲಿ ನೋಡ್ರಿ 13 ಅದಾವ ಸೊ ಇನ್ನೊಂದು ನೋಡ್ರಿ ಕೌಂಟೇಬಲ್ ನೌನ್ ಒಂದು ಬರ್ತೈತಿ ಸೊ ನೋಡ್ರಿ 1 2 3 4 5 6 7 8 9 10 11 12 13 14 ಸೊ ನೋಡ್ರಿ ನಿಮ್ಮ ಪ್ರಕಾರ ಅಂದ್ರೆ ನೋಡ್ರಿ ನೌನ್ ಬಗ್ಗೆ ಕಲ್ಪತ್ ಹೋದ್ರೆ ಸಾಕ ಪೂರ್ತಿ ಗ್ರಾಮರ್ ಅಲ್ಲ ಬರೀ ಇದ್ರ ಮೇಲೆನ ಸರ್ ನೀವು ಹೇಳ್ರಿ ಜಸ್ಟ್ ಏನು ಕೇಳೋದಂತ ಹೇಳಿ ಸೊ ಇಷ್ಟು ನೌನ್ ಅದಾವ ಸೊ ಅಕಾರ್ಡಿಂಗ್ ಟು ಅದರ್ ಬುಕ್ಸ್ ನಾವೇನ್ ಮಾಡ್ಬೋದು ಹೇಳ್ರಿ ಅವರು ಕೂಡ ಬರಿಬೋದು ರೆಫರೆನ್ಸ್ ಬುಕ್ ಮೇಲೆ ಅವ್ರ ಹೆಚ್ಚಿಗೆ ನೋಡ್ರಿ ಎಡಿಷನಲ್ ಯೂಸ್ ಮಾಡ್ತಾರೆ ಬಟ್ ನಮ್ಗೆ ಇವೆಲ್ಲಾನು ನೌನ್ಸ್ ಇಂಪಾರ್ಟೆಂಟ್ ನಾನು ಹೇಳೋದಿಲ್ಲ ನೋಡ್ರಿ ವಿಚ್ ಆರ್ ದ ಇಂಪಾರ್ಟೆನ್ಸ್ ಇನ್ ದಿಸ್ ಜಸ್ಟ್ ವಿ ಆರ್ ಗೋಯಿಂಗ್ ಟು ಹೈಲೈಟ್ ನಮ್ದು ಏನ್ ಮೇನ್ ಇಂಟೆನ್ಷನ್ ನೋಡ್ರಿ
as the point of examination we have to consider which is important. According to examination ನಾ ಏನ್ ಮಾಡ್ತೀನಿಪ್ಪ ನಿಮ್ಗೆ ಅದ್ರ ಬಗ್ಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕೆಲವೊಂದು ಇವತ್ತು ನಾ ಹೇಳ್ಬೋದು, ಇವತ್ತು ಅದ್ರ ಮುಗಿಬೋದು ವರ್ಕ್. ಬಟ್ ಕೆಲವೊಂದು ಏನಾಗ್ತೇವ್ರಿ, ಇದ ಡಿಫ್ರೆಂಟ್ ಟೈಪ್ಸ್ ಆಫ್ ನಾವ್ನ ಎಂಡ್ ವರೆಗೆ ನಮ್ಗೆ ಯೂಸ್ ಮಾಡ್ಬೋದು, ಎಂಡ್ ವರೆಗೆ ಯೂಸ್ ಬರುತ್ತೆ. ಸೊ ಅವು ಪಾಯಿಂಟ್ ಇಟ್ಕೊಂಡ ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕ್ರಿ, ಡಿಸ್ಕಸ್ ಮಾಡೋಣ. ಬಟ್ ನಂದೇನೇರಿ ಎಲ್ಲಾನು ನಾ ಜಸ್ಟ್ ಯೂಸ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಸೊ ಎಕ್ಸಾಮ್ ಪಾಯಿಂಟ್ ನಮ್ಗೆ ಏನೇನ್ ಬೇಕು ಆ ಟೈಪ್ಸ್ ಮಾತ್ರ ನಾ ಏನ್ ಮಾಡ್ತೀನಿ ಇಲ್ಲಿ ಜಸ್ಟ್ ಹೇಳ್ಕೊತ ಹೋಗ್ತೀನಿ. ಸೊ ನೋಡ್ರಿ ಇದ್ರ ಒಳಗಡೆ ಫಸ್ಟ್ ಒಂದ್ ನೋಡ್ರಿ ಏನಾಗ್ತದ, ಫಸ್ಟ್ ಒಂದ್ ಐತಿ ನೋಡ್ರಿ, ಇಲ್ಲಿ ಪ್ರಾಪರ್ ನೌನ್ ಅಂತ ಐತಿ ನೋಡ್ರಿ. ಇಲ್ಲಿ ಪ್ರಾಪರ್ ನೌನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಾಪರ್ ಹೇಳಿ ಅಲ್ಲೇನೋ ಇದು ಮಾಡ್ಯಾರ ಬಿಡ್ರಿ. ಸೊ ಪ್ರಾಪರ್ ವರ್ಡ್, ಪ್ರಾಪರ್ ನೌನ್ ಅನ್ನೋಕಿದ್ದಾನು ಒಂದು ಪ್ರಾಪರ್ ವರ್ಡ್ ಅಂದ್ರೆ ಏನಪ್ಪಾ. ಸೊ ಏನ್ ಇರ್ಬೇಕಿರಿ ಅದ ಪ್ರಾಪರ್ ಅಂದ್ರೆ ಏನ, ಇಟ್ ಶುಡ್ ಬಿ ಸಿಸ್ಟಮೆಟಿಕ್ ಆರ್ಡರ್ ಅಥವಾ ಏನೋ ಒಂದು ರಿಯಾಲಿಟಿ ಅಂತ ಇರ್ಬೇಕು. ಓಕೆ, ನಾನು ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇಲ್ಲಿ ಲಕ್ನೋ ಅಂತ ತಗೋರಿ, ಆಗ್ರಾ, ದೆಹಲಿ. ಇಲ್ಲಿ ನೋಡ್ರಿ ಇವೆಲ್ಲ ಏನಪ್ಪ ಇವ ಜಸ್ಟ್ ನೇಮಿಂಗ್ ಹೌದು, ನೌನ್ಸ್ ಹೌದು ಇವು ಹೌದು. ನೇಮ್ ಆಫ್ ದಿ ಪ್ಲೇಸ್ ಐತಿ, ಇದು ನಿಮ್ಮ ಪ್ಲೇಸ್, ಇದು ನಿಮ್ಮ ಪ್ಲೇಸ್ ಅಂತ ಐತಿ. ಓಕೆ, ಸೊ ಇಲ್ಲಿ ನೋಡ್ರಿ ಈಗ ಲಕ್ನೋ ಅನ್ನೋದು ಈ ವರ್ಡ್ ಯೂಸ್ ಬದ್ಲಿ ನಾ ಯಾವುದೋ ಒಂದು ವಾಕ್ಯ ಒಳಗ ಲಕ್ನೋ ಅಂತ ಇರ್ತೈತಿ, ಆ ಲಕ್ನೋ ಬದ್ಲಿ ನಾ ಅಲ್ಲಿ ಆ ಸ್ಥಾನದಲ್ಲಿ ಆಗ್ರಾವನ್ನು ಯೂಸ್ ಮಾಡ್ಬೋದಾ? ಲಕ್ನೋ ಸ್ಥಾನದಾಗ ಆಗ್ರಾನ್ ಯೂಸ್ ಮಾಡಕ್ ಬರೈತಿ ಹೇಳ್ರಿ. ಇಟ್ ಈಸ್ ಎ ಪಾಸಿಬಲ್ ಟು ಯೂಸ್ ದ ವರ್ಡ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಲಕ್ನೋ ವೇರ್ ಇಟ್ ಈಸ್ ನೀಡೆಡ್. ನೋಡ್ರಿ ಲಕ್ನೋ ನಮ್ಗೇನು ಲಕ್ನೋ ಜಾಗದಾಗ ಈ ಹೆಸರು ಜಾಗದಾಗ ಅದ್ ನಮ್ಗೆ ಯೂಸ್ ಮಾಡಕ್ ಬರ್ತೈತೆ ನೋಡ್ರಿ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಅದಕ್ಕ ನೋಡ್ರಿ ಅದು ಆಗ್ತೈತೆ ನೋಡ್ರಿ. ಫಸ್ಟ್ ನೋಡ್ರಿ, ಇಮ್ಯಾಜಿನ್ ಮಾಡ್ರಿ, ಇದಾಗತ್ತೆ ನೋಡ್ರಿ. ಆ ಹೆಸರು ಸ್ಥಾನದಾಗ ನಾವು ಆಗ್ರಾ ಅಂತ ಯೂಸ್ ಮಾಡಕ್ ಬರ್ತದ ಇಲ್ಲಲ್ಲ? ಓಕೆ, ಸೊ ನೋಡ್ರಿ ಪರ್ಟಿಕ್ಯುಲರ್ ಆಗಿ ಅದನ್ನ ಯೂಸ್ ಮಾಡಕ್ ನಾವು. ಓಕೆ, ಈ ಪರ್ಟಿಕ್ಯುಲರ್ ಅಂತ ನಾವು ವರ್ಡ್ ಏನ್ರಿ ಇದೆ ಎಕ್ಸಾಕ್ಟ್ಲಿ ಮೀನಿಂಗ್ ಏನಪ್ಪಾ ಪ್ರಾಪರ್ ನೌನ್. ಓಕೆ, ನೋಡ್ರಿ ಈಗ ಈ ಮೂರು ಒಳಗಡೆ ಏನ್ ಏನ್ ನಿಮ್ಗೆ ಕಾಮನ್ ಅನ್ಸತ್ ನೋಡ್ರಿ. ಲಕ್ನೋ ಅಂತ ಐತಿ, ಇದು ಒಂದು ಇದು ಪ್ಲೇಸ, ಆಗ್ರಾ ಒಂದು ಪ್ಲೇಸ, ಡೆಲ್ಲಿ ಒಂದು ಪ್ಲೇಸ. ಸೊ ಇಟ್ಸ್ ಮೇನ್ಲಿ ಕನ್ಸಿಡರ್ ಆಸ್ ಎ ಇವು ಮೂರಕ್ಕೆ ನಾವ್ ಏನಂತ ಹೇಳ್ಬೋದು ಹೇಳ್ರಿ, ಏನ್ ಕಾಮನ್ ಐತಿ ಇದ ಮೂರು ಏನಪ್ಪ ಇದೆ ಸಿಟಿ ಅನ್ಬೋದು. ನೋಡ್ರಿ ಇಲ್ಲಿ ಏನಾಗೈತಿ ಹೇಳ್ರಿ, ಮೂರು ಕೂಡ ಸಿಟಿ ಅದಾವ. ಬಟ್ ಹೌದು ಇಲ್ಲಿ ಏನಾಗೈತಿ ಪರ್ಟಿಕ್ಯುಲರ್ ಹೇಳೋದು ಅಥವಾ ಸ್ಪೆಸಿಫಿಕ್. ನೋಡ್ರಿ ಪ್ರಾಪರ್ ನೌನ್ ಹೇಳ್ರಿ ಸ್ಪೆಸಿಫಿಕ್ ಆಗಿ ಹೇಳೋದು ಅಥವಾ ರಿಯಲ್ ಆಗಿ ಹೇಳೋದು ನೇಮ್ಸ್, ರಿಯಲ್ ನೇಮ್ಸ್ ಅಥವಾ ಸ್ಪೆಸಿಫಿಕ್ ಆಗಿ ಅಥವಾ ಪರ್ಟಿಕ್ಯುಲರ್ ಆಗಿ ಹೇಳ್ತಕ್ಕಂಥ ಹೆಸರಿಗೆ ಏನಂತ ಕೇಳ್ತೀವಿ ನಾವು ಪ್ರಾಪರ್ ನೌನ್ ಕರಿತೀವಿ. ಸೊ ನೋಡ್ರಿ ಇವು ಮೂರು ನಡಬರ್ಕ್ ಏನ್ ಕಾಮನ್ ಐತಪ್ಪ ಸಿಟಿ. ಓಕೆ, ಸೊ ನಮ್ಗೊಂದು ಏನಂತ ಹೇಳಿ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬಂತು. ಈಗ ನೋಡ್ರಿ ಮೂರು ಸಿಟಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ನಾನು ನಿಮ್ಗೆ ಏನಂತೀನಿ ಇಲ್ಲಿ ಇವು ಅಷ್ಟು ಏನಂತವಪ್ಪ ಪರ್ಟಿಕ್ಯುಲರ್ ಹೆಸರು ಹೇಳ್ತಾವ. ಸೊ ಇಟ್ ಈಸ್ ಎ ಪ್ರಾಪರ್ ನೌನ್ ಹೌದು ಅಥವಾ ಪ್ರಾಪರ್ ನೌನ್ಸ್, ಕರೆಕ್ಟಾ? ಸೊ ಇವು ಮೂರು ಏನ್ ಕಾಮನ್ ಆಗಿ ಕಾಣ್ತೀವಿ ನಾವು ಅದಕ್ಕ. ಸೊ ಇವು ಮೂರು ನಾವ್ ಏನಂತ ಕರಿಬಹುದು ಸಿಟಿ ಅಂತ ಕರಿಬಹುದು. ಸೊ ಏನಂತ ಹೇಳಿದ ಇಟ್ಸ್ ನಥಿಂಗ್ ಬಟ್ ಎ ಕಾಮನ್ ನೌನ್. ನೋಡ್ರಿ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಏನಂತೀವಿ ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ, ಅಥವಾ ರಿಯಲ್ ನೇಮ್ ಅದು ಇಟ್ ಹೆಸರು ಅಂತ ಹೆಸರು ಕರಿತೀವಿ ಅದಕ್ಕೆ ಅಂತೀವಿ ಅದಕ್ಕೆ ಏನ್ ಕರಿತೀವಿ ಪ್ರಾಪರ್ ನೌನ್ ಅಂತ ಕರಿತೀವಿ. ಬಟ್ ನೋಡ್ರಿ ಈ ಮೂರಕ್ಕೂ ಏನಾಗ್ತಿಲ್ಲಿ ಕಾಮನ್ ಅಂತ ಬಂದೈತಿ ಸಿಟಿ. ಸೊ ಈ ಸಿಟಿ ಅನ್ನೋದು ಏನಾಗತ್ತೆ ಬೈ ನಮ್ಗೆ ಕಾಮನ್ ನೌನ್ ಆಗಿ ಕನ್ಸಿಡರ್ ಆಗೈತಿ. ಸೊ ಅದೇ ರೀತಿ ನೋಡ್ರಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ. ಗಂಗಾ, ಯಮುನಾ, ತುಂಗಭದ್ರಾ ಅಂತ ಇರ್ತೈತಿ. ಸೊ ಇದೇನಾಗೈತಿ ಹೇಳ್ರಿ ಇಲ್ಲಿ ಏನಾಗೈತಿ ಬೈ ಎಕ್ಸಾಂಪಲ್ ಏನ್ ಕೊಟ್ರೆ ಗಂಗಾ, ಯಮುನಾ, ತುಂಗಭದ್ರಾ ಇವ್ ನೋಡ್ರಿ ಮೂರು ಏನದಪ್ಪ ಪರ್ಟಿಕ್ಯುಲರ್ ಹೆಸರು ಐತಿ ಇವಕ್ಕ ನದಿಗಳ ಹೆಸರ. ಸೊ ಇದೇನ್ ಹೇಳ್ರಿದ ಈ ಇದಕ್ಕೆ ಏನ್ ಕರಿತೀವಿ ಪ್ರಾಪರ್ ನಾವು ಅಂತ ಕರಿತೀವಿ. ಸೊ ನೋಡ್ರಿ ಇದ್ರ ಕಾಮನ್ ಏನಾಗ್ಬೋದು ನೋಡ್ರಿ ಮೂರು ಏನಿವು ಸಚಿನ್ ಏನಾಗತ್ತೆ ನೋಡ್ರಪ್ಪ ಇದ ರಿವರ್, ಕರೆಕ್ಟಾ? ಇದೇನಾಗ್ತೇವ್ರಿ ರಿವರ್ ಆಯ್ತು. ಓಕೆ,
ನೆಕ್ಸ್ಟ್ ನೋಡ್ರಿ ಈಗ ಜಸ್ಟ್ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾನು. ಗಂಗಾ ಯಮುನಾ ತುಂಗಾ ಆಯ್ತು. ಸೊ ಇವೆಲ್ಲ ಏನಿರ್ರಿ ಇದು ಬಂದ್ಬಿಟ್ಟು ಪ್ರಾಪರ್ ನೌನ್ ಹೋಗ್ತೈತಿ. ಪರ್ಟಿಕ್ಯುಲರ್ ನೇಮ್ಸ್. ರಿವರ್ ಏನತ್ತಪ್ಪ ಇಲ್ಲಿ ನಮ್ದು ರಿವರ್ ಅಂತಕ್ಕಂಥದ್ದು ಕಾಮನ್ ಹೌದು. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಜಸ್ಟ್ ಕುರಾನ್, ಬೈಬಲ್, ರಾಮಾಯಣ ನೋಡ್ರಿ ಇವೆಲ್ಲ ಏನಿರ್ರಿವ ದ ನೇಮ್ ಆಫ್ ದಿ ಬುಕ್ಸ್. ಹೌದು ಇದೇನಾಕೈತಿ ಹೇಳ್ರಿ ಇದ ಪ್ರಾಪರ್ ಅನ್ನೋದು ಪರ್ಟಿಕ್ಯುಲರ್ ಹೆಸರು ಐತಿ ಬುಕ್ಕಿಗೆ. ಬಟ್ ಇವುಗಳ ಕಾಮನ್ ಏನ್ ಬರೈತಿ ನೋಡ್ರಿ ಹೋಲಿ ಬುಕ್ಸ್ ಏನ್ರಿ ಹೋಲಿ ನೋಡ್ರಿ. ಬಟ್ ಇಲ್ಲಿ ಏನಾಗೈತಿ ಹೋಲಿ ಜಸ್ಟ್ ಆ ಬುಕ್ ಬಗ್ಗೆ ಹೇಳೈತಿ ಎಕ್ಸಾಕ್ಟಿವ್ ಕನ್ಸಿಡರ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ ಈಸಿಲಿ ನಾವ್ ಏನ್ ಮಾಡ್ಬೋದಪ್ಪ ಇಲ್ಲಿ ಜಸ್ಟ್ ನೋಡ್ರಿ ಪ್ರಾಪರ್ ನಾನು ಒಳಗಡೆ ಏನಾಗತ್ತಪ್ಪ ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಆಗಿ ನಾವ್ ಇಲ್ಲಿ ಏನ್ ಮಾಡ್ಬೋದು ಹೆಸರು ಇರ್ತದ. ಬಟ್ ಇವುಗಳದ್ದು ಏನಾಗೈತಿ ನೋಡ್ರಿ ಈಗ ಇವಕ್ಕ ಕಾಮನ್ ಆಗಿ ಏನ್ ಬಂತು ಇಲ್ಲಿ ಹೋಲಿ ಬುಕ್ ಅಂತ ಬಂತು. ಸೆಕೆಂಡ್ ಆಗಿ ನೋಡ್ರಿ ಇಲ್ಲಿ ಈ ಸಿಟಿ ಅಂತ ಬರ್ತೈತಿ. ಅಂಡ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾವ್ದಪ್ಪ ಗಂಗಾ ಯಮುನಾ ತುಂಗಭದ್ರಾ ಅಂತ ಹೇಳಿ ಇದು ನೇಮ್ ಒಂದು ಪರ್ಟಿಕ್ಯುಲರ್ ನೇಮ್ಸ್. ಬಟ್ ಇದಕ್ಕೆ ಏನ್ ಕಾಮನ್ ಬಂತು ನಮಗ ರಿವರ್ ಒಳಗೆ ಸೇರಿಸಿದ್ರು. ಓಕೆ ಜಸ್ಟ್ ನೋಡ್ರಿ ಈಗ ಇಲ್ಲಿ ನೀವು ಏನ್ ಮಾಡ್ಬೇಕು ನೆಕ್ಸ್ಟ್ ನಮ್ಗೆ ಏನ್ ಬಂತು ಇಲ್ಲಿ ಕಾಮನ್ ನೌನ್ ಬಂತು. ಸೊ ನೆಕ್ಸ್ಟ್ ನೋಡ್ರಿ ಈಗ ಕಾಮನ್ ನೌನ್ ನೋಡ್ರಿ ಈಗ ಕಾಮನ್ ನೌನ್ ಅಂದ್ರೆ ಏನ್ ಜಸ್ಟಿಫೈ ಮಾಡ್ರಿ ನಾವು ಏನಾಗ್ತದೆ ಕಾಮನ್ ನೌನ್ ಇಲ್ಲಿ ಏನಾಗಿತ್ತು ಕಾಮನ್ ನೌನ್ ಅವ್ರಿಗೆ ನಾವ್ ಏನ್ ಮಾಡಿದ್ವಿ ನೋಡ್ರಿ ಜಸ್ಟ್ ಎಕ್ಸಾಂಪಲ್ ಕಾಮನ್ ನೌನ್ ನೋಡ್ರಿ ಈಗ ಜಸ್ಟ್ ನೋಡ್ರಿ ರೋಸ್ ಅಂತ ತಗೋರಿ, ಜಾಸ್ಮಿನ್, ಆನಂದ, ರೋಜಾ, ಜಾಸ್ಮಿನ ಇವನ್ ಕನ್ಸಿಡರ್ ಮಾಡ್ರಿ. ಇಲ್ಲಿ ನೋಡ್ರಿ ಇವ್ ಏನ್ ಮಾಡ್ತಾವ ನೋಡ್ರಿ ಲೋಟಸ್. ಓಕೆ ಇವ್ ಮೂರು ಏನ್ ನೋಡ್ರಿಪ್ಪ ಇವ ಜಸ್ಟ್ ನೇಮ್ ಆಫ್ ದಿ ಇದು ಯಾವ ನೌನ್ ಬರ್ತದ ಇದು ಎತ್ತ ಒಳಗಡೆ ಸೇರ್ತೈತಿ ನೋಡ್ರಿ. ಈಗ ಇವ್ ಕಾಮನ್ ವರ್ಡ್ ಏನ್ ಬರ್ತೈತಿ ಇದಕ್ಕ ಫ್ಲವರ್ ಅಂತ ಬಂತು. ಓಕೆ ನೋಡ್ರಿ ಇದ. ಸೊ ಇಲ್ಲಿ ಮತ್ತೆ ಹೇಳ್ರಿ ಪ್ರಾಪರ್ ಅಂತ ಇದೊಂದು ಬಂತು ಇಲ್ಲಿ ಪರ್ಟಿಕ್ಯುಲರ್ ಬರ್ತೈತಿ. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ ಫ್ಲವರ್ ಅಂತಕ್ಕಂಥದ್ದು ಕಾಮನ್ ಆಗಿ ಬರ್ತೈತಿ. ಓಕೆ ಸೊ ಕಾಮನ್ ಅಂದ್ರೆ ಇಲ್ಲಿ ಏನಾಗ್ಬೋದು ನೋಡ್ರಿ ಇದೊಂದು ಫ್ಲವರ್ಸ್ ಬಗ್ಗೆ ಕ್ಯಾಟಗರಿ ಅಂತ ಹೇಳ್ತೈತಿ. ಏನ್ ಹೇಳ್ರಿ ಕ್ಯಾಟಗರಿ. ಓಕೆ ಇದು ಮಾಡ್ತೀವಿ ಹೇಳ್ರಿ ಕ್ಯಾಟಗರಿ. ಓಕೆ ಅಥವಾ ಕೈಂಡ್ ಆಫ್ ಪ್ರಾಪರ್ ನೌನ್ ನೋಡ್ರಿ. ಹೌದು ಇಲ್ಲಿ ಏನಾಕೈತಿ ಪ್ರಾಪರ್ ನೌನ್ ಇಲ್ಲಿ ನೋಡ್ರಿ ಜಸ್ಟ್ ಇವ್ ಕೈಂಡ್ಸ್ ಇರ್ತಾವ ಅದ್ರ ಬಗ್ಗೆ ಕಾಮನ್ ಆಗಿ ಬರೋದು ಯಾವ್ದು ಬರ್ತೈತಿ ಇಲ್ಲಿ ಅದು ಒಂದು ಕ್ಯಾಟಗರಿ ಸೇರ್ತೈತಿ. ಸೊ ಆಕ್ಚುಲಿ ನೋಡ್ರಿ ಕಾಮನ್ ನೌನ್ ಏನಾಕೈತಪ್ಪ ಇಸ್ ಟೋಟಲಿ ಡಿಪೆಂಡ್ ಅಪಾನ್ ದಿ ಕ್ಯಾಟಗರಿ ಅಂತೇಳಿ ಜಸ್ಟ್ ಐಡೆಂಟಿಫೈ ಮಾಡ್ರಿ. ಇಲ್ಲಿ ಏನಪ್ಪ ಇನ್ನ ಕಂಪ್ಯೂಟರ್ ಸ್ಟಡಿ ಮಾಡ್ರಿ. ಈಗ ಕೊಟ್ಟಿದಂತ ಪ್ರಾಪರ್ ನೌನ್ ಒಳಗಡೆ ಇಲ್ಲಿ ಬ್ಯಾಕ್ ನೋಡ್ರಿ ಪ್ರೀವಿಯಸ್ ಒಳಗಡೆ ನೋಡ್ರಿ ಲಕ್ನೋ ಅಥವಾ ಆಗ್ರಾ, ದೆಹಲಿ ಇದನ್ನ ಪ್ಲೂರಲ್ ಬರೀಲ್ ನೋಡ್ರು. ಜಸ್ಟ್ ಟ್ರೈ ಮಾಡ್ರಿ ಅದನ್ನ ಪ್ಲೂರಲ್ ಆಗಿ ಬರೆಯಕ್ಕೆ ಪ್ರಯತ್ನ ಮಾಡ್ರಿ. ಕನ್ವರ್ಟ್ ಆಗ್ತೈತಿ ನೋಡ್ರಿ ಫಸ್ಟ್ ಲಕ್ನೋ ಅಂತಕ್ಕದ್ದು. ಓಕೆ ಜಸ್ಟ್ ಜಸ್ಟಿಫೈ ಮಾಡ್ರಿ ಅದ ಲಕ್ನೋ ಅಥವಾ ಆಗ್ರಾ, ಡೆಲ್ಲಿ ಇವು ಅದಾವ. ಸೊ ಇದು ನಾವು ಪ್ಲೂರಲ್ ಆಗಿ ಬರಿಬೋದನ್ನಂತ ಅಬ್ಸರ್ವ್ ಮಾಡ್ರಿ. ಆಗುತ್ತೆ ಅಲ್ಲ ಪ್ರಾಪರ್ ನೌನ್ ಒಳಗಡೆ ಫಸ್ಟ್ ಏನಪ್ಪ ಸಿಂಗ್ಯುಲರ್ ಇದು ಪ್ಲೂರಲ್ ಬರಕ್ ಆಗ್ತೈತಿ ಅಲ್ಲೋ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಜಸ್ಟಿಫೈ ಮಾಡಿ ಜಸ್ಟ್ ಆಗ್ತೈತಿ ಅಲ್ಲೋ. ಓಕೆ ಸೊ ಹೇಳಿ ಸಂಗೀತ್ ಹೇಳ್ರಿ ಮೇಡಮ್. ಓಕೆ ರೈಟ್ ಪಾಸಿಬಲ್ ಇಲ್ಲ. ಸೊ ಇವ ಏನಾಕೈತಪ್ಪ ನಮ್ಗೆ ಬರೆಯಕ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮತ್ತೆ ಯಾವ್ದು ಹೇಳಿನಿ ಕುರಾನ್ ಆಗ್ಲಿ ಬೈಬಲ್ ರಾಮಾಯಣ ಮಾಡಕ್ಕಾಗತ್ತೆ ನೋಡ್ರಿ. ಅಥವಾ ಗಂಗಾ ಯಮುನಾ ತುಂಗಭದ್ರಾ ಇವನ್ನ ಪ್ಲೂರಲ್ಸ್ ಆಗಿ ಬರೀಬೋದು ನೋಡ್ರಿ. ಜಸ್ಟಿಫೈ ಮಾಡಿ ಕಮ್ಯುನಿಕೇಶನ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನೋಡ್ರಿ ಇವು ನಿಮ್ ಮುಂದೆ ಎಲ್ಲಿ ಯೂಸ್ ಆಗ್ತಾವ ಅದನ್ನ ನಾವ
ಜಸ್ಟ್ ಇಲ್ಲಿ ನಾವು ಬತ್ ಮಾಡ್ಕೋಬಹುದು. ಅಲ್ಲಿ ಏನಾಗೈತೆ ರೀ, ಒಂದು ಸೆಂಟೆನ್ಸ್ದಾಗ ಪ್ರಾಪರ್ ನೌನ್ ಐತೋ ಅಥವಾ ಮಟೀರಿಯಲ್ ನೌನ್ ಕನ್ಸಿಡರ್ ಆಕೈತೋ ಅಥವಾ ಕಾಮನ್ ನೌನ್ ಐತೋ ಅಥವಾ ಕಲೆಕ್ಟಿವ್ ನೌನ್ ಐತೋ. ಸೊ ಮುಂದೊಂದು ಏನೋ ಎಕ್ಸಾಂಪಲ್ ಬಂದಿರ್ತಾವ, ಅಲ್ಲಿ ಏನಾಗೈತಿ ನಮ್ಗೆ ಐಡೆಂಟಿಫೈ ಮಾಡಕ್ಕೆ ಈಸಿ ಆಕೈತಿ. ಸೊ ನೋಡ್ರಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಏನ್ ಮಾಡಪ್ಪ, ಕಾಂಪಿಟೇಟಿವ್ ಇರ್ತಾರೆ ಅಲ್ಲಿ. ಸೊ ನಾವೇನ್ ಮಾಡಬೇಕು, ಅಲ್ಲಿ ನಾವು ಅವ್ರ ಈಕ್ವಲೆಂಟ್ ಕಿಂತನೂ ನಾವು ಒಂದು ಸ್ವಲ್ಪ ಜಾಸ್ತಿ ಪ್ರಿಪರೇಷನ್ ಆಗ್ಬೇಕ. ಅವ್ರು ಏನಾಗ್ತೈತಿ ಕ್ಲಿಯರೆನ್ಸ್ ಇಲ್ಲಿ ಹಾಕೋತ ಹೋದ್ರೆ ನಿಮ್ಗೆ ಏನಾಗ್ಬೋದು, ಅಲ್ಲಿ ಡೌಟ್ ಕ್ಲಿಯರ್ ಹಾಕೋತ ಹೋಗ್ತೈತಿ. ಎಕ್ಸಾಮ್ದಾಗ ಒಂದ್ ಬಿಟ್ 4 ನೀವು ಕ್ಲಿಯರೆನ್ಸ್ ಡೌಟ್ ಅದ ಸೆಂಟೆನ್ಸ್ದಾಗ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಎರರ್ಸ್ ಇನ್ ದಿ ಗಿವನ್ ಸೆಂಟೆನ್ಸ್. ಸೊ ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಈಗ ನೋಡ್ರಿ ಪ್ರಾಪರ್ ನೋಡಿ ಏನಾಗೈತಿ ಪೈದ ಪ್ಲೂರಲ್ ಆಗುದಿಲ್ಲ. ಆಮೇಲೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ಯು ಕೂಡ ಆಗುದಿಲ್ಲ. ಇಲ್ಲಿ ಆಗೈತಿ ನೋಡ್ರಿ ಇನ್ ಕೇಸ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಾಮನ್ ನೌನ್ ಒಳಗಡೆ ಕಾಮನ್ ನೌನ್ ವರ್ಡ್ಸ್ ಏನಾಕೈತಿ ನೋಡ್ರಿ, ಫ್ಲವರ್ಸ್ ಆಗ್ತೈತಿ, ಅಥವಾ ಸಿಟೀಸ್ ಆಯ್ತು, ರಿವರ್ ಏನಾಗಪ್ಪ ಇಲ್ಲಿ ಪ್ಲೂರಲ್ಸ್ ಆಯ್ತು. ಸೊ ನೋಡ್ರಿ ಇಲ್ಲಿ ಏನ್ ಕನ್ಕ್ಲೂಷನ್ ಮತ್ತೆ ನೋಡ್ರಿ ನಮಗ ಮೇನ್ ಅಂದ್ರ ಪ್ರಾಪರ್ ನೌನ್ ಏನಾಗ್ಬೋದು, ಇಲ್ಲಿ ಪ್ರಾಪರ್ ನೌನ್ ಒಳಗಡೆ ವಿ ಫೈಂಡ್ ಜಸ್ಟ್ ಸಿಂಗ್ಯುಲರ್. ಏನ್ ನೋಡ್ರಿ ಇಲ್ಲಿ ಸಿಂಗ್ಯುಲರ್ ಅಷ್ಟ ನಾವು ಫೈಂಡ್ ಔಟ್ ಮಾಡ್ತೀವಿ. ಬಟ್ ಕಾಮನ್ ನೌನ್ದಾಗ ಏನಾಕೈತಿ, ಕಾಮನ್ ನೌನ್ ಒಳಗಡೆ ವಿ ಫೈಂಡ್ ಬೋತ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್. ನೋಡ್ರಿ ಇಲ್ಲಿ ನಾ ಇದ್ ಸಿಟಿ ಇತ್ತಿದ ಇದ್ ಏನ್ ಮಾಡ್ಬೋದು ನಾವು ಕಾಮನ್ ನೌನ್ದಾಗ ಅಂತ ಪ್ಲೂರಲ್ ಆಗಿ ಬರೀ ಸಿಟೀಸ್ ಆಗ್ತೈತಿ. ರಿವರ್ ಅಂತಕ್ಕದ್ದು ರಿವರ್ಸ್ ಆಗಿ ಬರಿಬಹುದು. ಅಂಡ್ ನೆಕ್ಸ್ಟ್ ನೋಡ್ರಿ ಹೋಲ್ ಅದ್ ಯಾವ್ದು ಹೇಳ್ರಿ, ಫ್ಲವರ್ಸ್ ಆಯ್ತು, ಸಿಟಿ ಆಯ್ತು. ನೆಕ್ಸ್ಟ್ ಯಾವ್ದಪ್ಪ ಇಲ್ಲಿ ಜಸ್ಟ್ ನೋಡ್ರಿ ಯಾವ್ದು ಬರ್ತಿದ್ ನಾನು, ಸಿಟೀಸು, ಫ್ಲವರು, ಆಮೇಲೆ ರಿವರ್ಸ್. ಓಕೆ, ಇವನ್ನೆಲ್ಲ ನಾವೇನ್ ಮಾಡ್ಬೋದಪ್ಪ ಪ್ಲೂರಲ್ ಬರಿಬೋದು. ಸೊ ನಾವ್ ಏನ್ ಕನ್ಸಿಡರ್ ಮಾಡ್ಬೋದು, ಪ್ರಾಪರ್ ನೌನ್ ಒಳಗಡೆ ಪ್ಲೂರಲ್ಸ್ ಆಗಲ್ಲ. ಬಟ್ ಕಾಮನ್ ನೌನ್ ಒಳಗಡೆ ವಿ ಕ್ಯಾನ್ ರೈಟ್ ಬೋತ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್ಸ್. ಇನ್ ನೆಕ್ಸ್ಟ್ ನೋಡ್ರಿ ಏನ್ ಬರೋದಪ್ಪ ಇನ್ನ ಪ್ರಾಪರ್ ನೌನ್ ಆಯ್ತು, ಕಾಮನ್ ನೌನ್ ಆಯ್ತು. ನೆಕ್ಸ್ಟ್ ಒನ್ ಇಸ್ ಕಲೆಕ್ಟಿವ್ ನೌನ್. ನೆಕ್ಸ್ಟ್ ನೋಡ್ರಿ ಕಲೆಕ್ಟಿವ್ ನೌನ್ ಅಂದ್ರೆ ಏನ್ ಬರ್ತೈತಿ, ಜಸ್ಟ್ ಗೆಸ್ ಮಾಡ್ರಿ ಏನ್ ಬರೋದು ಕಲೆಕ್ಟಿವ್ ನೌನ್ ಒಳಗಡೆ. ಇಮ್ಯಾಜಿನ್ ಮಾಡ್ರಿ ಅಲ್ಲಿ ಪ್ರಾಪರ್ ನೌನ್ ಪ್ಲಸ್ ಯಾವತ್ತಪ್ಪ ನಮ್ಗ ಕಾಮನ್ ನೌನ್ ಬಂದಿತ್ತು. ಸೊ ಇಲ್ಲಿ ಏನ್ ಬರ್ಬೋದು ನೋಡ್ರಿ, ಜಸ್ಟಿಫೈ ಮಾಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡ್ರಿ. ನಾವು ಒಂದು ನಿಮ್ಗೆ ವರ್ಡ್ ಕೊಡ್ತೀನಿ ಇಲ್ಲಿ, ಲೈಬ್ರರಿ. ಓಕೆ, ಇಲ್ಲಿ ಏನ್ ಬಾಯ್ದ ಲೈಬ್ರರಿ ಅಂತಕ್ಕಂಥದ್ದು ಇಲ್ಲಿ ಏನ್ ಇರ್ತದೆ ನೋಡ್ರಿ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಕಲೆಕ್ಟಿವ್ ನೌನ್ ಏನಪ್ಪ ಇಲ್ಲಿ ಏನಾಗ್ತದ. ಸೊ ಲೈಬ್ರರಿ ಇಲ್ಲಿ ಏನಾಗ್ಬೋದು ನೋಡ್ರಿ, ಲೈಬ್ರರಿ ಅಂದ್ರೆ ಏನು ಯಾವ ಗ್ರೂಪ್ ಆಗಿ ಇರ್ತೈತಿ ಇಲ್ಲಿ ಆಲ್ಮೋಸ್ಟ್ ಸಾಗರ್ ಹೇಳ ಗೆಸ್ ಮಾಡಿ ನೋಡು. ಜಸ್ಟ್ ಜಸ್ಟಿಫೈ ಲೈಬ್ರರಿ ಹೋಗಂದ್ರೆ ಏನಿರ್ಬೋದು. ಸೊ ಬುಕ್ಸ್, ಹೌದು ಒಂದು ಲೈಬ್ರರಿ ಒಳಗಡೆ ಏನಿರ್ತಪ್ಪ ಅದು ಬುಕ್ಸ್ ಇರ್ತಾವ. ಸೊ ಈ ಬುಕ್ಸ್ ಏನಪ್ಪ ಇದು ಎಂತ ನಾವು ನೋಡ್ರಿದ ಬುಕ್ಸ್ ಅಂತದ ಎಂತ ನಾವು ನೋಡ್ರಿದ ವೆರೈಟಿ ಆಫ್ ಬುಕ್ಸ್ ಇರ್ತಾವ, ಹೌದು. ಬಟ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡೋದೇನೇನ್ರಿ, ನಾ ಇದೀಗ ಕುರಾನ, ಬೈಬಲ, ಹೌದು, ಆಮೇಲೆ ಮಹಾಭಾರತ ಅಂತೇಳಿ. ಸೊ ಅದಕ್ಕೆ ಮೂರಕ್ಕೂ ಕಾಮನ್ ಏನಪ್ಪ ಅದ ಬುಕ್ ಬರ್ತೈತಿ. ಓಕೆ, ಸೊ ಇದೇನೇನ್ರಿ ಕಲೆಕ್ಷನ್ ಆಫ್ ಕಲೆಕ್ಟಿವ್ ನೌನ್ ಏನೇನ್ರಿಪ್ಪ ಕಲೆಕ್ಷನ್ ಆಫ್ ಹೇಳ್ರಿ. ಜಸ್ಟ್ ಡೆಫಿನೇಷನ್ ನೋಡ್ರಿ ಇಲ್ಲಿ ಕಲೆಕ್ಷನ್ ಆಫ್ ಕಾಮನ್ ನೌನ್ಸ್ ಅಥವಾ ಇಲ್ಲಿ ನೋಡ್ರಿ ಸಿಮಿಲರ್ ನೌನ್ಸ್. ಏನ್ ಹೇಳ್ರಿ ಸಿಮಿಲರ್ ನೌನ್ಸ್ ಅಂತ ಹೇಳಿ. ಅಂದ್ರೆ ನೌನ್ಸ್ ಹೆಂಗಿರಪ್ಪ ಅಂದ್ರವ ಸಿಮಿಲರ್ ಆಗಿರ್ಬೇಕು. ಸೊ ನೋಡ್ರಿ ಬುಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಎಲ್ಲ ವೆರೈಟೀಸ್ ಬುಕ್ ಬಂತು, ಟೈಪ್ಸ್ ಬಂತು. ಓಕೆ, ಇನ್ನೊಂದು ಏನಾಕೈತಿ ನೋಡ್ರಿ, ಈಗ ಜಸ್ಟ್ ಎಕ್ಸಾಂಪಲ್ ನೋಡ್ರಿ, ಎರರ್ಸ್ ಫೈಂಡ್ ಔಟ್ ನಮ್ಗೆ ಹೆಲ್ಪ್ ಆಗೈತಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಅ ಗ್ರೂಪ್ ಆಫ್ ಕಾರ್ಸ್
was stopped by rebellion when the CM was returning from a rally. No errors. ನೋಡ್ರಿ ಇಲ್ಲಿ ಎರರ್ಸ್ ಫೌಂಡ್ ಏನೇನು ಎರರ್ಸ್ ಆಕೈತಿ ನೋಡ್ರಿ ಈಗ ಜಸ್ಟ್ ಸೆಂಟೆನ್ಸ್ ನೋಡ್ರಿ ಎ ಗ್ರೂಪ್ ಆಫ್ ಕಾರ್ಸ್ ವಾಸ್ ಸ್ಟಾಪ್ಡ್ ಬೈ ರೆಬಿಲಿಯೇಷನ್ ನೋಡ್ರಿ ರೆಬಿಲಿಯನ್ ಅಂದ್ರೆ ಅಗೇನೆಸ್ಟ್ ಇದ್ದವರು ಓಕೆ ಅಥವಾ ಶತ್ರು ಎನಿಮಿ ಈ ಅಟ್ಯಾಕ್ ಮಾಡ್ತಿರ್ತಾರಲ್ಲ ಸೊ ಅವ್ರ ಕಡೆಯಿಂದ ನಾವ್ ಏನ್ ಮಾಡ್ತಿರ್ತೀವಿ ಈ ಕಾರ್ ಏನ್ ಮಾಡೋದು ಸ್ಟಾಪ್ ಮಾಡಿದ್ರೆ ಎಲ್ಲಿಂದ ರಿಬಿಲಿಯನ್ಸ್ ಕಡೆ ಯಾಕಪ್ಪ ಅಂದ್ರೆ CM ವಾಸ್ ರಿಟರ್ನಿಂಗ್ ಫ್ರಮ್ ದ ರ್ಯಾಲಿ ಒಬ್ಬ CM ಎಕ್ಸಾಂಪಲ್ CM ಏನ್ ಮಾಡಿರ್ತಾರ ಒಂದ್ ರ್ಯಾಲಿಗೆ ಹೋಗಿರ್ತಾರ ಸೊ ಅಲ್ಲಿಂದ ಹೊಳೆ ಬರ್ಬೇಕಾದ್ರೆ ಏನಾಕೈತಿ ಇನ್ ಬಿಟ್ವೀನ್ ಏನ್ ಟ್ರಾವೆಲೆನ್ಸ್ ಇರ್ತೈತೆ ಆ ಟೈಮ್ನಾಗ ಏನ್ ಮಾಡ್ತಾರೆ ರಿಬಿಲಿಯನ್ಸ್ ಕಡೆಯಿಂದ ಸ್ಟಾಪ್ ಮಾಡಿ CM ಕಾರನ್ನ ಮೂವ್ ಮಾಡ್ತಾರ ಸೊ ಇಲ್ಲಿ ಏನ್ ಎರರ್ಸ್ ಅದನ್ನ ಜಸ್ಟ್ ಫೈಂಡ್ ಔಟ್ ಮಾಡ್ರಿ ಗೊತ್ತಾಗತ್ತೆ ನೋಡ್ರಿ ಇನ್ನು ಪ್ರೀವಿಯಸ್ ಕ್ಲಾಸ್ದಾಗ ನಾವು ಮಾಡಿದ್ವಿ ವಾಸ್ ಇದ್ದಲ್ಲಿ ಬೇರೆ ಬರ್ತಿದ್ವಿ ಅಥವಾ ಏನ್ ಇಲ್ಲಿ ಐಡೆಂಟಿಫೈ ಮಾಡ್ರಿ ಫಸ್ಟ್ ಗೆಸ್ ಮಾಡ್ರಿ ನಾವು ಏನೈತೆ ಅಂತ ಏನ್ ಹೇಳ್ರಿ ಕಾರ ಏನಾಗ್ಬೇಕಾಯ್ತದ ಕಾರ್ ಆಗ್ಬೇಕಾಯ್ತು ಜಸ್ಟ್ ಇಮೇಜ್ ಮಾಡ್ರಿ ಏನಾಯ್ತು ನೋಡ್ರಿ ಈಗ ನಿಮ್ ಪ್ರಕಾರ ಕಾರ್ ಅಂದ್ರ ಇಲ್ಲಿ ನೋಡ್ರಿ ಗ್ರೂಪ್ ಆಫ್ ಏನ್ ಓದ್ಯಾರಿ ಕಾರ್ ಅನ್ನಂಗಿಲ್ಲ ಇಲ್ಲಿ ಏನಾಕೈತಿರಿ ಕಾರ್ಸ್ ನೋಡ್ರಿ ಒಂದ ಕಾರ್ ಇತ್ತಂದ್ರ ನಾವೆಲ್ಲಿ ಅನ್ಬರಂಗಿಲ್ಲ ರೀ ಗ್ರೂಪ್ ಯೂಸ್ ಮಾಡಕ್ ಬರಂಗಿಲ್ಲ ಓಕೆ ಗ್ರೂಪ್ ಅಂದ್ರ ಒಂದಕ್ಕಿಂತ ಹೆಚ್ಚಿರ್ಬೇಕಲ್ಲಿ ಕಾರ ಸೊ ಕಾರ್ಸ್ ಅನ್ನೋದೇನಪ್ಪ ಇದು ಎರರ್ ಅಲ್ಲ ಓಕೆ ನೋಡ್ರಿ ಅಕಾರ್ಡಿಂಗ್ ಟು ನಿಮ್ ಪ್ರಕಾರ ನೋಡ್ರಿ ಕಾರ್ಸ್ ಅಂದ್ರೆ ಏನ್ರಿ ಗ್ರೂಪ್ ಆಫ್ ಕಾರ್ ಅಂದ್ರೆ ಒಂದ ಕಾರಿ ಗ್ರೂಪ್ ಅನ್ನಕ್ ಬರಂಗಿಲ್ಲ ಸೊ ಗ್ರೂಪ್ ಆಫ್ ಕಾರ್ಸ್ ಅನ್ಬೇಕು ಓಕೆ ಸೊ ಅಲ್ಲಿ ಏನಾಯ್ತು ಒಂದಕ್ಕಿಂತ ಹೆಚ್ಚಿರ್ಬೇಕಲ್ಲಿ ಕಾರ್ಸ್ ಒಳಗಡೆ ಸೊ ಕಾರ್ ಎರರ್ ಬರಲ್ಲ ಆಮೇಲೆ ನೋಡ್ರಿ ವಾಜ್ ಇದ್ದದ ಏನ್ಬೋದಪ್ಪ ವೇರ್ ಆಗಿ ಚೇಂಜ್ ಆಕೈತಿ ಅದು ಜಸ್ಟ್ ಐಡೆಂಟಿಫೈ ಮಾಡಿ ನೋಡ್ರಿ ಇಲ್ಲಿ ಇದೇನೈತಿ ಇದ ಆಫ್ ಐತಿ ಇಲ್ಲಿ ಸೊ ಆಫ್ ಅಂದ್ರ ಪ್ರಿಪೋಸಿಷನ್ ನಂತರ ಬಂದೈತಿ ಸೊ ಇದು ಆಬ್ಜೆಕ್ಟ್ ಹೌದು ಆಬ್ಜೆಕ್ಟ್ ನಂತರ ಮುಂದಿನ ಇರಲಿ ವರ್ಬ್ ಬರ್ತೈತಿ ಸೊ ನೋಡ್ರಿ ಇದು ಮೇನ್ ಆಬ್ಜೆಕ್ಟ್ ಇದ್ರ ಮೇಲೆ ಡಿಪೆಂಡ್ ಆಗ್ತೈತಿ ನಮ್ದು ಹೇಳ್ರಪ್ಪ ನೌನ್ ಸಬ್ಜೆಕ್ಟ್ ಮೇಲೆ ನಾ ಫಸ್ಟ್ ನಿಮ್ಗೆ ನೌನ್ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಇರ್ತೈತಿ ಸೊ ನೋಡ್ರಿ ಇಲ್ಲಿ ಎ ಅಂತ ಯೂಸ್ ಮಾಡ್ಯಾರು ಎ ಯಾವಾಗ ಯೂಸ್ ಮಾಡ್ತಾರಪ್ಪ ಸಿಂಗಲ್ ಇದ್ದಾಗ ಮಾತ್ರ ಏನ್ ಮಾಡ್ತಾರ ಎ ಆರ್ಟಿಕಲ್ ಅನ್ನ ಯೂಸ್ ಮಾಡಿರ್ತಾರು ಸೊ ಸಿಂಗ್ಯುಲರ್ ಸೆಂಟೆನ್ಸ್ ಇತ್ತಂದ್ರೆ ಏನಾಕೈತಿ ಇಲ್ಲಿ ವಾಸ್ ದ ರೈಟ್ ಆನ್ಸರ್ ಸಪೋಸ್ ಸಿಂಗ್ಯುಲರ್ ಇರ್ಲಿಕ್ಕಂದ್ರೆ ಏನಾಕೈತಿ ಅದ ನಿಮ್ ಪ್ರಕಾರ ವೇರ್ ಅಂತ ಬರ್ತಿತ್ತು ಬಟ್ ಈಗ ಪ್ರೆಸೆಂಟ್ ಸೆಂಟೆನ್ಸ್ ಯಾವ ಫಾರ್ಮ್ ಇದ್ರಾಗ ಫಾರ್ಮ್ ಆಗೈತಿ ಆರ್ಟಿಕಲ್ ಎ ಯೂಸ್ ಮಾಡ್ಯಾರು ಸೊ ಗ್ರೂಪ್ ಎ ಆರ್ಟಿಕಲ್ ಅಂದ್ರೆ ಏನಾಕೈತಿ ಸಿಂಗ್ಯುಲರ್ ಒಳಗಡೆ ಯೂಸ್ ಆಗೈತಿ ಸೊ ಇದು ಕೂಡ ಎರರ್ ಅಲ್ಲ ನೋಡ್ರಿ ಹಂಗಂದ್ರೆ ಇದ್ರಾಗ ಎರರ್ ಏನೈತಿ ನೋ ಎರರ್ ಅಂತೂ ಅಲ್ಲ ಎರರ್ ಮಾತ್ರ ಐತಿ ಸೆಂಟೆನ್ಸ್ ಒಳಗಡೆ ಎರರ್ ಮಾತ್ರ ಐತಿ ಬಟ್ ಎಲ್ಲಿ ಎರರ್ ಐತಿ ನಾವು ನೋಡ್ಬೇಕು ನೋಡ್ರಿ ಕಲೆಕ್ಟಿವ್ ನೌನ್ ಅಂದ್ರೆ ಏನ್ ಹೇಳ್ರಿ ಈಗ ಇಲ್ಲಿ ಏನ್ ಕಾರ್ ಅಂತ ಐತಿ ಇದಕ್ಕೊಂದ ಸ್ಪೆಷಲ್ ವರ್ಡ್ ಯೂಸ್ ಮಾಡ್ತಾರೆ ಸೊ ನಾವ್ ಇಲ್ಲಿ ಯಾಕತ್ತೀವ್ರಿ ಗ್ರೂಪ್ ಅಂತಕ್ಕಂಥದ್ದು ವರ್ಡ್ ಮಿಸ್ಟೇಕ್ ಐತಿ ಸೊ ಈ ಸೆಂಟೆನ್ಸ್ ಒಳಗಡೆ ಎರರ್ ಏನಪ್ಪಾ ಅಂದ್ರ ಗ್ರೂಪ್ ಅನ್ನೋ ಬದಲಿ ನಾ ಇನ್ನೊಂದು ವರ್ಡ್ ಯೂಸ್ ಮಾಡ್ತೀನಿ ನಿಮ್ಗೆ ಅದನ್ನ ಫ್ಲಿಟ್ ಅಂತೇಳಿ ನೋಡ್ರಿ ಕಲೆಕ್ಟಿವ್ ನೌನ್ ಒಳಗಡೆ ಏನ್ ಮಾಡ್ತಾರಪ್ಪ ಅಂದ್ರ ಕೆಲವೊಂದು ವರ್ಡ್ಸ್ ಈಗ ಎಕ್ಸಾಂಪಲ್ ಕಾರ್ಸ್ ಅಂತ ಐತಿ ಇವ್ ಸ್ಪೆಷಲೈಸ್ಡ್ ವರ್ಡ್ ಯೂಸ್ ಮಾಡ್ತಾರ ಏನಪ್ಪಾ ಅಂದ್ರ ಫ್ಲಿಟ್ ಅಂತೇಳಿ ಈಗ ನೋಡ್ರಿ ಇದು ನಿಮ್ಗೆ ಎಲ್ಲಿ ಫೈಂಡ್ ಔಟ್ ಮಾಡೋದಂದ್ರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ದಾಗೂ ನಿಮಗ ಕೇಳ್ತಾರ ಏನ ಕೇಳ್ತಾರಪ್ಪ ಅ ಡ್ಯಾಶ್ ಏನಂತಾರ ರೀ ಅ ಡ್ಯಾಶ್ ಆಫ್ ಕಾರ್ಸ್ ವಾಸ್ ಸ್ಟಾಪ್ಡ್ ಬೈ ರಿಬೆಲಿಯನ್ಸ್ ವೆನ್ ದ CM ವಾಸ್ ರಿಟರ್ನಿಂಗ್ ಅಂತೇಳಿ ಅಥವಾ ಅ ಡ್ಯಾಶ್ ಆಫ್ ಕಾರ್ಸ್ ಅಂತ ಕೇರ್ ಅಂತ ತಿಳ್ಕೋರಿ ಆಪ್ಷನ್ ಕೇಳ್ತಾರ ಅಲ್ಲಿ ಏನ್ ಕೇಳ್ಬೋದು ವಾಸ್ ವೇರ್ ಅಥವಾ ಫ್ಲಿಟ್ ನಮ್ಗೇನೈತಿ ವರ್ಡ್ ಗ್ರೂಪ್ ಬದಲಿ ಇನ್ನೊಂದು ಅರ್ಥ ನಮ್ಗೇನ ಗೊತ್ತಿರಬೇಕು ಸೊ ಕಲೆಕ್ಟಿವ್ ನೌನ್ ಅಂದ್ರೆ ಏನ್ ಹೇಳ್ರಿ ಇಟ್ಸ್ ದ ಸ್ಪೆಷಲ್ ನೇಮ್ ಗಿವನ್ ಫಾರ್ ದಿ ಸಮ್ ಇಂಪಾರ್ಟೆಂಟ್ ವರ್ಡ್ಸ್ ನೋಡ್ರಿ ಯಾವ್ಯಾವ ನೋಡ್ರಿ ಈಗ ಜಡ್ಜಸ್ ಅಂತ ಬಂದೈತಿ ಸ್ಟೂಡೆಂಟ್ ಅಂತ ಐತಿ ಟೀಚರ್ಸ್ ಅಂತ ಐತಿ ಸ್ಟಾರ್ಸ್ ಶಿಪ್ ಕ್ಯಾಟಲ್ ಲಯನ್ ಬೀಸ್ ನೋಡ್ರಿ ಇವು ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ ಜಡ್ಜಸ್ ಎಲ್ಲಿ ಬರೈತಿ ನೋಡ್ರಿ ಆಲ್ಮೋಸ್ಟ್ ಕೋರ್ಟ್ ಒಳಗಡೆ ಇರ್ತಾರ ಸೊ ಅಲ್ಲಿ ಕನ್ಸರ್ನ್ ಮಾಡ್ತಾರು ಬಟ್ ಅವಂಗ ಈಗ ಕಲೆಕ್ಟಿವ್ ನೌನ್ ಆಫ್ ಜಡ್ಜಸ್ ಅಂತ ಕೇಳಿ ನೀವು ಏನ್ ಹೇಳ್ಬೋದಪ್ಪ ಅಂದ್ರೆ ಇಲ್ಲಿ ಓಕೆ ಏನ್ ಹೇಳ್ರಿ ಜೂರಿ ಏನ್ ಹೇಳ್ರಿ ಜೂರಿ ಅಂತ ಹೇಳಿ ನೆಕ್ಸ್ಟ್ ನೋಡ್ರಿ ಸ್ಟೂಡೆಂಟ್ಸ್ ನೋಡ್ರಿ ಆಲ್ಮೋಸ್ಟ್ ನೀವು ಸ್ಕೂಲ್ದಾಗ ಇರ್ತೀರಿ ಸ್ಟೂಡೆಂಟ್ಸ್ ಇರ್ತೈತಿ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತಾರು ನೋಡ್ರಿ ಏನ್ ಮಾಡೈತಿ ನೋಡ್ರಿ ಜಸ್ಟ್ ಗೆಸ್ ಮಾಡ್ರಿ ಸ್ಟೂಡೆಂಟ್ಸ್ ನೋಡ್ರಿ
ನಾವು ಒಂದು ಸ್ಕೂಲ್ ಒಳಗೆ ಹೋಗ್ತೀವಿ, ಸ್ಕೂಲಲ್ಲಿ ಒಳಗೆ ಇರ್ತಕ್ಕಂತಾಗ ಸ್ಟೂಡೆಂಟ್ಸ್ ಅಂತಕ್ಕಂಥ ಏನಾಗೈತೆ ರೀ ಇಲ್ಲಿ ಕಾಮನ್ ನೌನ್, ಪರ್ಟಿಕ್ಯುಲರ್ ಅವ್ರ ಹೆಸರು ನಾವೇನು ಇರ್ತೀವಿ ಅದೇ ಬರ್ತೇಳ್ರಿ ಇಲ್ಲಿ ಪ್ರಾಪರ್ ನೌನ್ ಬರ್ತೈತಿ. ಬಟ್ ಸ್ಟೂಡೆಂಟ್ಸ್ ಏನಾಗೈತಿ ಹೇಳ್ರಿ ಕಾಮನ್ ನೌನ್. ಸೊ ಇದಕ್ಕೊಂದು ಗ್ರೂಪ್ ಕಲೆಕ್ಟಿವ್ ನೌನ್ಸ್ ಏನಂತ ಕರಿತಾರಪ್ಪ ಅಂದ್ರೆ ಕ್ಲಾಸ್. ಓಕೆ, ಈಗ ನೋಡಿ ಸ್ಟೂಡೆಂಟ್ಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಏನಂತ ಕರಿತೀವಿ, ಅಥವಾ ಕಲೆಕ್ಟಿವ್ ನೌನ್ ಏನ್ ಕರಿತೀವಿ ಕ್ಲಾಸ್ ಅಂತ ಕರಿತೀವಿ. ಅದೇ ರೀತಿ ಒಂದು ಸ್ಕೂಲಲ್ಲಿ ವರ್ಕ್ ಏನ್ ಮಾಡ್ತಿದಾರಪ್ಪ ಟೀಚರ್ಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಏನ್ ಕರೀತಾರೆ ನೋಡ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಜಸ್ಟಿಫೈ ಮಾಡ್ರಿ. ಟೀಚರ್ಸ್ ಸಾಗರ್ ಏನಪ್ಪ ಅದ ಜಸ್ಟಿಫೈ ಮಾಡಿ, ಜಸ್ಟ್ ನೋಡ್ರಿ ರಿಕಾಲ್ ಮಾಡಿ, ಜಸ್ಟ್ ನೀವು ರಿಕಾಲ್ ಮಾಡಿ ವರ್ಡ್ಸ್ ಒಳಗೆ ಗೊತ್ತಾಗುತ್ತೆ. ವೆಕಾಬ್ಲರಿಯಲ್ಲಿ ನಾವು ವರ್ಡ್ಸ್ ಯೂಸಿಂಗ್ ಮಾಡಿದ್ವಿ, ಸೊ ಅಲ್ಲಿ ನೆನಪಾಗೈತೆ ನೋಡ್ರಿ. ಟೀಚರ್ಸ್ ಏನ್ರಿ ಜಸ್ಟ್ ಗೆಸ್ ಮಾಡ್ರಿ. ಅವನು ಸ್ಟಾಫ್ ನೋಡ್ರಿ ಏನಾಗುತ್ತೆ ಆಕ್ಚುಲಿ ಸ್ಟಾಫ್ ಅಂದ್ರೆ ಒಂದು ಸ್ಕೂಲ್ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು. ಎಲ್ಲಾ ಸಿಬ್ಬಂದಿ ಅಂದ್ರೆ ಅಲ್ಲಿ ಏನಾಗ್ಬೋದು ಹೇಳ್ರಿ, ಟೀಚಿಂಗ್ ಸ್ಟಾಫ್ ಬರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಬರ್ಬೋದು. ಸೊ ಟೀಚರ್ಸ್ ಸಪರೇಟ್ ನಮ್ಗೆ ಏನಂತ ಕರಿತೀವಪ್ಪ ನಾವು ಫ್ಯಾಕಲ್ಟಿ ಅಂತ ಕರಿತೀವಿ. ನಾವು ಏನ್ ಹೇಳ್ರಿ ಫ್ಯಾಕಲ್ಟಿ. ಸೊ ಸ್ಪೆಷಲೈಸ್ ನೇಮ್ ಕಲೆಕ್ಟಿವ್ ನೌನ್ ಆಫ್ ದಿ ಟೀಚರ್ಸ್ ನಾವ್ ಏನ್ ಕರಿಬೋದು ಪೈಲಿ ದಂಡ್ಕೋ ಅಂದ್ರೆ ಗ್ರೂಪ್ಗೆ ಏನಂತ ಕರಿತೀವಿ ಅಂದ್ರೆ ಫ್ಯಾಕಲ್ಟಿ ಅಂತ ಕರಿತೀವಿ. ಅದೇ ರೀತಿ ನೋಡ್ರಿ ಸ್ಟಾರ್ಸ್ ಐತಿ. ಸೊ ಸ್ಟಾರ್ಸ್ಗೆ ಏನ್ ಕರಿಬೋದು ಗೆಸ್ ಮಾಡ್ರಿ. ಅವನು ಜಸ್ಟ್ 10th ಅಥವಾ ಯಾವಾಗ ಕಲ್ತಿರ್ತೀವಿ, ಜಸ್ಟ್ ಹೈಲೈಟ್ಸ್ ಕಲ್ತಿರ್ತೀವಿ. ಏನಂತ ಕರಿತಾರ, ಒಂದು ಗ್ಯಾಲಕ್ಸಿ ಅಂತ ಕರಿತಾರ, ಇನ್ನೊಂದು ನೋಡ್ರಿ ಕಾನ್ಸ್ಟಿಲೇಷನ್. ಏನ್ ಹೇಳ್ರಿ ಕಾನ್ಸ್ಟಿಲೇಷನ್ ಅಂತ ಕರೀತಾರ. ಸೊ ನೋಡ್ರಿ ಸ್ಟಾರ್ಸ್ ಎರಡು ಕರೀತಾರ, ಬಟ್ ಗ್ಯಾಲಕ್ಸಿ ಕಾನ್ಸ್ಟಿಲೇಷನ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಏನ್ ಇರ್ಬೋದು ನೋಡ್ರಿ ಇದಕ್ಕೆ ವ್ಯತ್ಯಾಸ. ಗ್ಯಾಲಕ್ಸಿ ಏನ್ ಡಿಫ್ರೆನ್ಸ್ ಬರ್ತದ, ಕಾನ್ಸ್ಟಿಲೇಷನ್ ಏನ್ ಬರ್ತದ ನೋಡ್ರಿ. ಜಸ್ಟ್ ರಿಕಾಲ್ ಮಾಡ್ರಿ, ನೀವು ಪ್ರೀವಿಯಸ್ ಕ್ಲಾಸಸ್ ಅಥವಾ ಪ್ರೀವಿಯಸ್ ನಿಮ್ಮ ಇಯರ್ಗಳಲ್ಲಿ ನೀವು ಇದನ್ನ ಸ್ಟಡಿ ಮಾಡ್ತೀವಿ. ಸ್ಟಾರ್ಸ್ ಅಂದ್ರೆ ಏನಪ್ಪಾ, ಕಾನ್ಸ್ಟಿಲೇಷನ್ಸ್. ಸ್ಟಾರ್ಸ್ ಅಂದ್ರೆ ತಾರೆಗಳು, ಸಿತಾರೆ ಅಂತ ಹೇಳ್ತೀವಿ. ನೋಡ್ರಿ ಇಲ್ಲಿ ಗ್ಯಾಲಕ್ಸಿ ಅಂದ್ರೆ ಏನ, ಕಾನ್ಸ್ಟಿಲೇಷನ್. ಇವ್ ಎರಡು ಕರೀತಾರ, ಬಟ್ ಗ್ಯಾಲಕ್ಸಿ ಡಿಫ್ರೆನ್ಸ್ ಏನೈತಿ ಕಾನ್ಸ್ಟಿಲೇಷನ್ ಏನ್ ಇರ್ಬೋದು ನೋಡ್ರಿ. ಗ್ಯಾಲಕ್ಸಿ ಒಳಗೆ ಏನಾಗತ್ತಪ್ಪ, ಇಟ್ ಡಸ್ ನಾಟ್ ಹ್ಯಾವ್ ಪ್ಯಾಟರ್ನ್. ಇದಕ್ಕೊಂದು ಏನಿರೋದು ಹೇಳ್ರಿ, ಒಂದು ಪ್ಯಾಟರ್ನ್ ಇರೋದು ನಿರ್ದಿಷ್ಟವಾಗಿ. ಬಟ್ ಇದಕ್ಕೆ ಏನಂತೈತಿ ಕಾನ್ಸ್ಟಿಲೇಷನ್ ಒಳಗ ಇಟ್ ಹ್ಯಾವ್ ಎ ಸೇಪ್ ಅಂಡ್ ಪ್ಯಾಟರ್ನ್. ನೋಡ್ರಿ ಇದಕ್ಕೆ ಶೇಪ್ ಮತ್ತೆ ಪ್ಯಾಟರ್ನ್ ಇರ್ತದ. ಸೊ ಇಲ್ಲಿ ಏನಾಗ್ತೈತಿ ಹೇಳ್ರಿ, ಇದಕ್ಕೆ ಏನ್ ಕರಿತಾರೋ ಕಾನ್ಸ್ಟಿಲೇಷನ್ ಅಂತ ಕರಿತಾರ. ಬಟ್ ಇಲ್ಲಿ ಏನಾಗಿಲ್ಲ, ಇಟ್ ಡಸಂಟ್ ಹ್ಯಾವ್ ಎನಿ ಪ್ಯಾಟರ್ನ್. ಸೊ ಅಲ್ಲಿ ಕಲೆಕ್ಷನ್ ಕರೆಕ್ಟ್ ಆಗಿ ಕೌಂಟೇಬಲ್ ಇರಂಗಿಲ್ಲ. ಇಲ್ಲಿ ಇರ್ತದ, ಇದಕ್ಕೊಂದು ಶೇಪ್ ಬರ್ತದ, ಹೌದು, ಅದಕ್ಕೆ ಇದೆ ಕಾನ್ಸ್ಟಿಲೇಷನ್ ಅಂತಾರು. ನೆಕ್ಸ್ಟ್ ನೋಡ್ರಿ ಸಿಪ್ಪಿಗೆ ಏನಂತಾರ ಅಥವಾ ಬರ್ಡ್ಸ್ ಏನಂತಾರ ನೋಡ್ರಿ, ಜಸ್ಟ್ ಗೆಸ್ ಮಾಡ್ರಿ. ಸಿಪ್ಪಿಗೆ ಏನಂತಾರ ನೋಡ್ರಿ, ಫ್ಲಾಕ್. ಏನ್ ಕರಿತಾರಪ್ಪ, ರೈಟ್ ಸಾಗರ್, ಫ್ಲಾಕ್. ಆಮೇಲೆ ಕ್ಯಾಟಲ್ ಜಸ್ಟ್ ಜಸ್ಟಿಫೈ ಮಾಡ್ರಿ. ಕ್ಯಾಟಲ್ ಏನಾಗೈತಿ, ಕ್ಯಾಟಲ್ ಹರ್ಡ್. ಕಲೆಕ್ಟಿವ್ ನೌನ್ ಏನಂತಾರಪ್ಪ, ಹರ್ಡ್ ಅಂತ ಕರಿತಾರ. ಲಯನ್ ನೋಡ್ರಿ, ಲಯನ್ ಗ್ರೂಪಿಗೆ ಪ್ರೈಡ್ ಅಂತ ಕರಿತಾರು. ನೆಕ್ಸ್ಟ್ ಬೀಸ್ ನೋಡ್ರಿ, ಗೆಸ್ ಮಾಡ್ರಿ ನಾವು ಬೀಸ್ ಏನ್ ಬರ್ತಾರಂತೆ. ಬೀಸ್ ಅಂದ್ರ ಜೀನ್ ಉಳಿದ್ ನೋಡ್ರಿ, ಸ್ವಾರ್ಮ್ ಅಂತ ಬರ್ತೈತಿ, ಸ್ವಾರ್ಮ. ನೋಡ್ರಿ ಇವು ಜಸ್ಟ್ ಏನ ಕೆಲವೊಂದು ಇಂಪಾರ್ಟೆಂಟ್ ನಮ್ಗೆ ಐತಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕೆಲವೊಂದು ನೋಡ್ರಿ ಲಾಸ್ಟ್ ಪ್ರಿವಿಯಸ್ ಇಯರ್ದಾಗ ಕೆಲವೊಂದು ಏನ್ ಮಾಡ್ಯಾರ, ಏನಪ್ಪಾ ಸಿಪ್ ಅಥವಾ ಇದು ನೋಡ್ರಿ ಲಯನ್ ಏನ್ ಮಾಡ್ಯಾರ, ಕಲೆಕ್ಟಿವ್ ನೌನ್ ಆಫ್ ದಿ ಲಯನ್ ಅಂತ ಕೇಳ್ಯಾರ. ಅಥವಾ ಗಿವ್ ಒನ್ ನೋಡ್ದ ಡ್ಯಾಶ್ ಆಫ್ ಲಯನ್ಸ್ ಅಂತ ಕೊಟ್ಟು 4 ಆಪ್ಷನ್ ಕೊಟ್ಟಾರ. ಸೊ ಅಬ್ವಿಯಸ್ಲಿ ನಾವೇನ್ ಮಾಡೋದು ಪ್ರೈಡ್ ನೋಡ್ರಿ. ಸೊ ನೋಡ್ರಿ ಇವೆಲ್ಲ ಆಯ್ತು ಕಾಮನ್, ಕೆಲವೊಂದ್ ಕಡೆ ಯೂಸ್ ಮಾಡೋ, ಕೆಲವೊಂದ್ ಏನೋ ಡಿಫ್ರೆಂಟ್ ಆಗಿ ನೋಡತ್ತೀರಿ. ಸೊ ನಮ್ಗೆ ಏನಾಗೈತಿ ನೋಡ್ರಿ, ನಮ್ಗ ಯಾವತ್ತಿದ್ರು ಎಕ್ಸ್ಟ್ರಾ ನಾಲೆಜ್ ಹೋಗ್ಬೇಕು. ಈಗ ಸೊ ಪ್ರತಿಯೊಬ್ಬರು ಏನೈತಿ ನೋಡ್ರಿ ಕಾಂಪಿಟೇಟಿವ್ ಆಗಿರ್ತಾರ, ಅವ್ರಷ್ಟೇ ನಮ್ಗಲ್ಲ, ಅವ್ರಿಗೆ ಒಂಚೂರು ನಾವೇನ್ ಮಾಡ್ಬೇಕು, ಪ್ರಿಪೇರ್ ಆಗಿರ್ಬೇಕು. ಅಸ್ತ್ರಗಳು ನಮ್ ಕಡೆ ಇರ್ಬೇಕು, ಎಕ್ಸ್ಟ್ರಾ ಆಗಿ ಯೂಸ್ ಮಾಡ್ಬೇಕು. ಸೊ ನೋಡ್ರಿ ಇದರಿಂದ ಏನಾಗ್ತದೆ ನಿಮ್ಗೆ ಜಸ್ಟ್ ಮೂವೇಬಲ್ ಒಂದ್ ಈಸಿ 1-2 ಮಾರ್ಕ್ಸ್ ಏನಾಗ್ಬೋದು ನಾವು ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ನೋಡ್ರಿ ಅದೇ ರೀತಿ ನೋಡ್ರಿ ಇಲ್ಲಿ ವರ್ಷಿಪ್ ಅಥವಾ ನೋಡ್ರಿ ಮಿನಿಸ್ಟರ್ ಅಥವಾ ಕ್ರೌನ್ ಅಂತ ಬರ್ತದ, ಟ್ರಾವೆಲರ್ಸ್, ಆಮೇಲೆ ಆರೋಸ್, ಪ್ಲೇಯರ್ಸ್, ಸ್ನೇಕ್ಸ್, ಫಿಶ್, ಫ್ಲವರ್. ನೋಡ್ರಿ ಫ್ಲವರ್ ಅಂದ್ರೆ ಏನಾಗ್ತೈತಿ ನೋಡ್ರಿ, ವಿ ಫೈಂಡ್ ಎ ಗ್ರೂಪ್ ಆಫ್ ಫ್ಲವರ್ಸ್ ಅಥವಾ ಅಲ್ಲಿ ವೆರೈಟೀಸ್ ಬರ್ತಾವ.
ಬಟ್ ಅಲ್ಲಿ ಏನಾಗಿದ್ದೇವ್ರಿ ಅವಕ್ಕೊಂದು ಹೆಸರು ಕಲೆಕ್ಟಿವ್ ನಾವು ಏನಂತ ಯಾವ್ದು ಬರ್ಬೋದು ಫ್ಲವರ್ಗೆ ಏನ್ ಬರ್ಬೋದು ನೋಡ್ರಿ ಬ್ಯೂಕೆಟ್ ಅಂತ ಬರ್ತದ ನೋಡ್ರಿ. ಈ ಇದ ಒಂದು ಸ್ಪೆಲ್ಲಿಂಗ್ ಏನಾಗೈತಿ ಒಂದು 3 or 4 ಟೈಮ್ಸ್ ಏನ್ ಮಾಡ್ಯಾರ ಸ್ಪೆಲ್ಲಿಂಗ್ ಎರರ್ ಒಳಗಡೆ ಕ್ವಶನ್ಸ್ ಕೇಳಿದಾರೆ. ಯಾವ್ದ್ರಿ ಬಕ್ಕೆ ಅಂತೇಳಿ ನೋಡ್ರಿ. ಇಲ್ಲಿ ಫ್ಲವರ್ ಅಂದ್ರೆ ಏನ್ ಹೇಳ್ತೀವಿ ನಾವು ಫುಲ್ ಅಂತ ಹೇಳ್ತೀವಿ ಅಥವಾ ಗುಲ್ದಸ್ತ ಅಂತ ಹೇಳ್ತೀವಿ. ಏನೇನ್ರಿ ಗುಲ್ದಸ್ತ ಅಂತ ಹೇಳ್ತೀವಿ. ಸೊ ನೋಡ್ರಿ ಬಕೆಟ್ ಅಂತ ಅನ್ನೋದು ಕಲೆಕ್ಟಿವ್ ನೈನ್ ಆಫ್ ದಿ ಫ್ಲವರ್ಸ್ ಏನಂತ ಕರಿತಾರ ಬಕ್ಕೆ. ಓಕೆ ನೆಕ್ಸ್ಟ್ ಒನ್ ನೋಡ್ರಿ ಫಿಶ್. ಫಿಶ್ಗೆ ಏನ ಕಲೆಕ್ಟಿವ್ ನಾವೇನ್ ಕರಿತೀವಿ ಏನ್ ಕರಿಬೋದು ಹೇಳ್ರಿ ನಾವೆಲ್ಲಿ ಫಿಶ್ ನಾವೆಲ್ಲಿ ಇರ್ತೀವಿ ರೀ ಆಲ್ಮೋಸ್ಟ್ ಒಂದು ಎಕ್ವೇರಿಯಂ ಅಂತ ಹೇಳ್ತೀವಿ ಅಥವಾ ಒಂದು ಗ್ಲಾಸ್ ಒಳಗಿರ್ತದೆ ಅಂತಾರ. ಬಟ್ ಕಲೆಕ್ಟಿವ್ ನಾವು ಇದಕ್ಕೆ ಏನಂತ ಕರಿಬೋದಪ್ಪ ಅಂದ್ರ ಸ್ಕೂಲ್. ನೋಡ್ರಿ ಸ್ಕೂಲ್ ಮೀನಿಂಗ್ ಅದ ನೋಡ್ರಿ. ಸ್ಕೂಲ್ ಏನ ಎಲ್ಲಾ ಫಿಶ್ ಸ್ಕೂಲ್ ಹೊಂಟಾವಂತಲ್ಲ. ಕಲೆಕ್ಟಿವ್ ನಾವ್ ಏನ್ ಯೂಸ್ ಮಾಡ್ತೀವಿ ಅಲ್ಲಿ ಸ್ಕೂಲ್ ಅಂತ ಯೂಸ್ ಮಾಡ್ತೀವಿ ಅಥವಾ ಕೆಲವೊಂದು ಯೂಸ್ ಮಾಡ್ತಾರ SHOEL ಶೋಲ್ ಅಂತೇಳಿ. ಸೊ 2 ನೇಮ್ಸ್ ಅದಾವ ಇವಕ್ಕ ಕಲೆಕ್ಟಿವ್ ನಾವು ಯಾವ ಫಿಶ್ ಅಂದ್ರೆ ಏನ್ರಿ ಸ್ಕೂಲ್ ಆಫ್ ಫಿಶ್ ಅಥವಾ ಶೋಲ್ ಫಿಶ್ ಅಂತ ಕರಿತೀವಿ. ನೋಡ್ರಿ ಇವೆಲ್ಲ ನೋಡ್ರಿ ಆಲ್ಮೋಸ್ಟ್ ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಸ್ನೇಕ್ಸ್ ಅಥವಾ ಇಲ್ಲಿ ನೋಡ್ರಿ ಆರೋ ಅಂತ ಐತಿ, ಆಮೇಲೆ ವರ್ಷಿಪ್, ಆಮೇಲೆ ಕ್ರೋವಾ. ಇವ್ ನೋಡ್ರಿ ವಿಶೇಷವಾಗಿ ಎಲ್ಲಿ ನೀವು ನೋಡಿಲ್ಲ ಅಥವಾ ಏನೇಳ್ರಿ ನೀವು ಮೈಂಡ್ ಯಾವಾಗ ನೀವು ನೋಡಿರ್ತೀರಿ ಬಟ್ ಹಿಂಗ ಕ್ವಶನ್ಸ್ ಬರ್ತಾವ ಅಂತ ಗೊತ್ತಿರಂಗಿಲ್ಲ. ಈಸಿಯಾಗಿ ಇದನ್ನ ಕೇಳಿ ಬಿಡಪ್ಪ ಅಂತ ಬಿಟ್ಟಿರ್ತೀವಿ. ಬಟ್ ಏನಂತೀರಿ ದ ಸಿಲಿ ಥಿಂಗ್ಸ್ ವಿಲ್ ಕೌಂಟ್ ಅವರ್ ಲೈಫ್ ಪಾಯಿಂಟ್ಸ್. ನೋಡ್ರಿ ಯಾವ್ದು ನೆಗ್ಲಿಜೆನ್ಸಿ ಮಾಡಂಗಿಲ್ಲ. ಸೊ ಎಷ್ಟು ಇಂಪಾರ್ಟೆಂಟ್ ಕೊಟ್ಟಿರ್ತೀವಿ ಯಾವ ಒಂದ್ ಕೊಟ್ಟಿವಪ್ಪ ನೆಕ್ಸ್ಟ್ ನಾವೇನ್ ಮಾಡಬೇಕು ನಮ್ಮ ಸಬ್ಜೆಕ್ಟ್ ಕನ್ಸರ್ನ್ ಐತಿ. ಸೊ ವಿ ಹ್ಯಾವ್ ಟು ಫಾಲೋ ದ ಸೇಮ್ ಥಿಂಗ್ಸ್ ವಿಚ್ ವಿ ಮೇ ಬಿ ವಿಲ್ ಗೆಟ್ ಇನ್ ದ ಫ್ಯೂಚರ್ ಎಕ್ಸಾಮ್ಸ್ ಆರ್ ಅದರ್ ಎಕ್ಸಾಮ್ಸ್. ನಾವು ಒಂದೇ ಎಕ್ಸಾಮ್ದಾಗ ಕೆಲವೊಂದು ನೀವು ಡಿಸೈಡ್ ಮಾಡಕ್ ಹೋಗ್ಬೇಡ್ರಿ, ಮುಂದಿನ ಎಕ್ಸಾಮ್ಸ್ದಾಗ ಏನ್ ಮಾಡ್ಬೋದು ಕೇಳ್ಬೋದು. ಸೊ ನಾ ಯಾವ್ದು ಹೇಳ್ತೀನಿ ನಿಮ್ಗ ಮೇನ್ ಇನ್ನೂ ಭಾಳ ಅದಾವ. ಬಟ್ ಇನ್ ದ್ಯಾಟ್ ವಾಟ್ ಎವರ್ ಯು ನೀಡ್ ಫಾರ್ ದ ಎಕ್ಸಾಮಿನೇಷನ್ ಜಸ್ಟ್ ಐ ಆಮ್ ರಿಕಾಲಿಂಗ್ ಯು. ಓಕೆ ಸ್ನೇಕ್ಸ್ ಏನ್ ಬರ್ತೈತಿ ನೋಡ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಯಾವ್ದು ವರ್ಡ್ ಬರ್ಬೋದು ಸ್ನೇಕ್ಸ್ಗೆ. ನೋಡ್ರಿ ಏನ್ ಬರ್ತೈತಿ ನೋಡ್ರಿ ನಾಟ್. ಮತ್ತೇನ್ ಬರ್ಬೋದು ನೋಡ್ರಿ ಪ್ಲೇಯರ್ಸ್. ನೋಡ್ರಿ ಈಗ ನಮ್ಮ ಇಂಡಿಯನ್ ಪ್ಲೇಯರ್ ಅದಾರು. ಸೊ ಕಾಮನ್ಲಿ ನಾವ್ ಏನಂತ ಕರಿತೀವಿ ಅದಕ್ಕೆ ಕಲೆಕ್ಟಿವ್ ಆಗಿ ಟೀಮ್ ಅಂತ ಕರಿತೀವಿ. ಏನೇಳ್ರಿ ಟೀಮ್. ಆರೋ ನೋಡ್ರಿ ತೀರ್ ಅಂತ ಹೇಳ್ತಾರೆ ನೋಡ್ರಿ ತೀರ್ ಅಥವಾ ಬಾಣ ಆರೋ ಮಾರ್ಕ್ಸ್ ಇರ್ತಾವ. ಸೊ ಇದಕ್ಕೆ ಕಲೆಕ್ಟಿವ್ ಆಗಿ ಏನು ಕರಿತಾರೆ ನೋಡ್ರಿ ಆರೋಸ್ಗ. ಪ್ರೊನೌನ್ಸಿಯೇಷನ್ ನೋಡ್ರಿ ಇಲ್ಲಿ QUIVR ಕ್ಯೂವರ್ ಏನಂತ ಕರಿತಾರೆ ಹೇಳ್ರಿ ಕ್ಯೂವರ್ ಅಂತ. ಜಸ್ಟ್ ಪ್ರೊನೌನ್ಸಿಯೇಷನ್ ನೋಡ್ರಿ ಕ್ಲಿಯರ್ ಆಗಬೇಕು. ಮಿನಿಸ್ಟರ್ ಅನ್ನೋದು ಬರ್ತಾಗ ನೋಡ್ರಿ ಇಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್. ಇನ್ನೊಂದು ವರ್ಡ್ ಏನಪ್ಪ ಕಲೆಕ್ಟಿವ್ ನೌನ್ ಅಂದ್ರೆ ಕ್ಯಾಬಿನೆಟ್ ಅಂತ ಬರ್ತೈತಿ. ಸೊ ವರ್ಷಿಪ್ ಅಂದ್ರೆ ನೋಡ್ರಿ ಪೂಜಾರಿ ಹೇಳ್ತಾರ, ಹೌದು ಅದು ಆಕ್ಚುಲಿ ಗ್ರೂಪ್ ಕಾ ಪೂಜಾರಿ ಅಥವಾ ಪೂಜಾರಿಗಳ ಒಂದು ಗುಂಪು ಅಥವಾ ಅದು ಕಲೆಕ್ಟಿವ್ ನಾವು ಏನಂತ ಕರಿತಾರೆ ನೋಡ್ರಿ ವರ್ಷಿಪ್ಗ ಏನಂತ ಕರಿಬೋದು ಜಸ್ಟ್ ಗೆಸ್ ಮಾಡ್ರಿ. ಬಂದಿರ್ತಾವ ದ ವರ್ಡ್ಸ್ ಆಲ್ವೇಸ್ ನಿಮ್ ಕಡೆ ಬಂದಿರ್ತಾವ. ಬಟ್ ಹೆಂಗ ರಿಕಾಲ್ಸ್ ಮಾಡ್ತಾರೆ ಹಂಗಿಲ್ಲ. ಸೊ ನೀವೇನ ಅಲ್ಲಿ ವರ್ಕ್ ಡೌನ್ ಆಗ್ತೈತಿ ನಮ್ಗೆ ಏನಾಗೈತಿ ಎಕ್ಸಾಕ್ಟ್ ಏನ್ ನಮ್ಗೆ ಗೊತ್ತಾಗಿರ್ತೈತಿ. ಏನ್ ನೋಡ್ರಿ ಗೆಸ್ ಮಾಡ್ರಿ ಸಚಿನ್. ಓಕೆ ಕಾಂಗ್ರಿಗೇಷನ್ ಏನಪ್ಪಾ ಗ್ರೂಪ್ ಆಫ್ ಕಲೆಕ್ಟಿವ್ ನಾವು ಏನಪ್ಪಾ ಕಾಂಗ್ರಿಗೇಷನ್ ಅಂತ. ಆಮೇಲೆ ಟ್ರಾವೆಲರ್ಸ್ ನೋಡ್ರಿ ಕ್ಯಾರ್ನವಾಸ್ ಅಂತ ಬರ್ತೈತಿ ಕ್ಯಾರ್ನವಾಸ್. ಆಮೇಲೆ ಕ್ರೌಡ್ ನೋಡ್ರಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೀವು ಅದನ್ನ ಗೆಸ್ ಮಾಡಕ್ ಬರಂಗಿಲ್ಲ ಏನಿರ್ಬೋದು ಕ್ರೌಡ್ ಅಂತೇಳಿ. ಅಗದಿ ಮೇನ್ ಪಾಯಿಂಟ್ ಏನಂತ ಕಲೆಕ್ಟಿವ್ ನಾವು ಇರ್ತದ ಮರ್ಡರ್. ಏನ್ ನೋಡ್ರದ ವರ್ಡ್ ನೋಡ್ರಿ ಜಸ್ಟ್ ಫಾಲೋ ಮಾಡೋದು ಹೆಂಗೈತಿ. ನಾವು ನಿಮ್ ಕ್ವಶನ್ ಕೊಟ್ಟಿದ್ದಾರೆ ಅ ಡ್ಯಾಶ್ ಆಫ್ ಕ್ರೌ ವಾಸ್ ಸೀನ್ ಇನ್ ದ ಪಾರ್ಕ್. ಇಲ್ಲಿ ನೋಡ್ರಿ ನೀವು ಕಾಮನ್ ಆಗಿ ಈ ಓದಿದ್ರೆ ನೀವು ಮರ್ಡರ್ ನಿಮ್ ಓಡ ಬರಂಗಿಲ್ಲ ತಲೆಯಾಗ, ಯಾಕಂದ್ರೆ ಅದಕ್ಕೆ ಮೀನಿಂಗ್ ಬೇರೆ ಅಂತ ನಮ್ಗೆ ತಲೆಯಾಗ ಇರ್ತದೆ. ಸೊ ನಾವಲ್ಲಿ ಏನ್ ಮಾಡ್ಬೋದು ಒಂದು ಆ ಮರ್ಡರ್ ಅಂತಕ್ಕಂಥ ವರ್ಡ್ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ವಿ ವಿಲ್ ಸೆಲೆಕ್ಟ್ ಅದರ್ ಆಪ್ಷನ್. ನೋಡ್ರಿ ಒಂದು ವರ್ಡ್ ದ ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಇರ್ತದೆ. ಇಟ್ಸ್ ದ ಮೀನಿಂಗ್ ಡಿಪೆಂಡ್ ಅಪಾನ್ ದ ಸಿಚುವೇಶನ್. ಸೊ ನೋಡಿ ಕಲೆಕ್ಟಿವ್ ನಾವು ಒಳಗಡೆ ಏನಾಯ್ತು ಇಲ್ಲಿ ಏನ್ ಬರ್ತದೆ ಮರ್ಡರ್ ಅಂತ ಬರ್ತದೆ. ಆ ಮರ್ಡರ್ ಆಫ್ ಪ್ರೋಸ್ ಗ್ರೂಪ್ ಆಫ್ ಪ್ರೋಸ್ ಅನ್ನೋಕ್ಕಿಂತನೂ ಒಂದು ಗುಂಪಿಗೆ ಏನಂತ ನಾವು ಕರಿತೀವಿ ಮರ್ಡರ್
ಆಫ್ ಕ್ರೌಸ್ ವಾಸ್ ಸೀನ್ ಇನ್ ದ ಪಾರ್ಕ್. ಸೊ ನೋಡ್ರಿ ಇದು ಮಾತ್ರ ಎಕ್ಸಾಮ್ ಪಾಯಿಂಟ್ ಬಾಸ್ ಕೇರ್ ರಿವೈಸ್ ಕ್ವಶನ್ಸ್ ಇದು 4 to 5 ಟೈಮ್ಸ್ ರಿಪೀಟ್ ಆಗೈತಿ, ಟೈಮ್ಸ್ ರಿಪೀಟ್ ಆಗೈತಿ. ಓಕೆ, ಸೊ ನೋಡ್ರಿ ನೆಕ್ಸ್ಟ್ ಓವಲ್ ಈ ವರ್ಡ್ ನೀವು ಅನ್ಸಿದ್ರೆ ಆ ವರ್ಡ್ ಕೇರ್ ತಿಕೋರಿ ನಿಮ್ಗೆ ಅಜೀಬ್ ಆಗತ್ತೆ. ಹೆಂಗಪ್ಪ ಇದಕ್ಕೇನು ವರ್ಡ್ ಕಲೆಕ್ಟಿವ್ ನಾವು ಏನಂತ ಯೂಸ್ ಮಾಡ್ಬೋದು ನೋಡ್ರಿ, ಇಲ್ಲಿ ಪಾರ್ಲಿಮೆಂಟ್ ಅಂತ ನೋಡ್ರಿ. ಪಾರ್ಲಿಮೆಂಟ್ ವರ್ಡ್ ಎಲ್ಲಿ ಯೂಸ್ ಆಗೈತಿ ನೋಡ್ರಿ ವಿಶೇಷವಾಗಿ. ಈ ಪಾರ್ಲಿಮೆಂಟ್ ಅಂದ್ರೆ ಸಂಸದ್ ಅಂತ ಬರ್ತೈತಿ, ಸಂಸದ್ ಹೌದು, ಡೆಲ್ಲಿ ಸಂಸದ ಬರ್ತೈತಿ ಅಂತ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗೈತಿ ಕಲೆಕ್ಟಿವ್ ನಾನ್ ಫಾರ್ ಓವಲ್ಸ್ ನಾವ್ ಏನ್ ಕರಿತೀವಿ, ಪಾರ್ಲಿಮೆಂಟ್ ಅಂತ ಕರಿತೀವಿ. ಅದ ನೋಡ್ರಿ ವೋಲ್ಸ್ ಏನ ಕರೀತಾರ, ಅಥವಾ ಇನ್ನೊಂದು ಏನ್ ನೋಡ್ರಿ ಇಲ್ಲಿ ಕಾರ್ಸ್ ಅಂತ ಬರ್ತೈತಿ. ಏನ್ ಹೇಳ್ರಿ ಕಾರ್ಸ್ ಅಂತ ಬರ್ತೈತಿ. ಕಾರ್ಸ್ CARDS ಅಂತೇಳಿ. ಸೊ ನೋಡ್ರಿ ಇದಕ್ಕೇನಪ್ಪ ಒಂದು ಕಲೆಕ್ಟಿವ್ ನಾವನ್ನ ಪ್ಯಾಕ್ ಅಂತ ಬರ್ತೈತಿ. ಏನ್ರಿ ಪ್ಯಾಕ್ ಆಫ್ ಓಲ್ಸ್ ಅಂತ ಬರ್ತಾವ. ಸೊ ಇದನ್ನೇನ್ರಿ ಗ್ರೂಪ್ ಆಫ್ ಓಲ್ಸ್ ಅನ್ನೋ ಬದಲಿ ಪ್ಯಾಕ್ ಆಫ್ ಓಲ್ಸ್ ಅಥವಾ ಕಾರ್ಸ್ ಅಂತ ಕರಿಬೋದು. ನೆಕ್ಸ್ಟ್ ಕೆಲವಷ್ಟು ವರ್ಡ್ಸ್ ನೋಡ್ರಿ ಈಗ ನಿಮ್ಗೆ ಕಲೆಕ್ಟಿವ್ ನೌನ್ಸ್ ಬರ್ತಾವ. ಟ್ಯೂಸ್ ಅಂದ್ರೆ ಏನ್ ನೋಡ್ರಿ, ರಾಬರ್ಸ್ ತುಳು ಮಾಡ್ತಾರೆ ಅವ್ರಿಗೇನ ಒಂದು ಕಲೆಕ್ಟಿವ್ ನೌನ್ ನಾವ್ ಏನಂತ ಕರಿಬೋದಪ್ಪ, ವಿ ಕ್ಯಾನ್ ಕಾಲ್ ಇಟ್ ಆಸ್ ಗ್ಯಾಂಗ್. ಹೌದು, ಆಮೇಲೆ ನೋಡ್ರಿ ಗರ್ಲ್ಸ್ ಐತಿ, ಬಾಯ್ಸ್, ಇವೆಂಟ್ಸ್, ಟೂಲ್ಸ್, ಕೀ ಅಥವಾ ಬನಾನಾಸ್, ಮ್ಯೂಸಿಷಿಯನ್. ಜಸ್ಟ್ ಐಡೆಂಟಿಫೈ ಮಾಡ್ರಿ, ಜಸ್ಟ್ ರಿಕಾಲ್ ಮಾಡ್ರಿ ನೋನು ಎಲ್ಲಿ ಬಂದಿದೆ, ಗರ್ಲ್ಸ್ ಬಗ್ಗೆ ಏನು ಬಂದೈತೆ ಅಥವಾ ಬಾಯ್ಸ್ ಬಗ್ಗೆ ಬಂದೈತಿ, ಗೆಸ್ ಮಾಡ್ರಿ. ಇಲ್ಲಿ ನೋಡ್ರಿ ಗರ್ಲ್ಸ್ ಏನ್ ಬರ್ಬೋದು ನೋಡ್ರಿ, ಪ್ರೊನೌನ್ಸಿಯೇಷನ್ ಕಟ್ ಮಾಡಿ ಹೋಗ್ಕ ಅದಕ್ಕೆ ಬೆನ್ ಇ ಏನಂತ ಓದ್ಬೇಕು, ಇದನ್ನ ಬೆನ್ನಿ ಅಂತ ಓದ್ಬೇಕು. ಬಾಯ್ಸ್ ಬಂದ್ಬಿಟ್ಟು ನೋಡ್ರಿ ಬ್ಯಾಚಸ್. ನೋಡ್ರಿ ನಿಮ್ ಸ್ಕೂಲ್ಗೆ ಹೋದಾಗಿರ್ತಾವ ಅಥವಾ ನಾವು 10th ಅಥವಾ ಈಗ ನೋಡ್ರಿ ಕಾಲೇಜ್ಗೆ ಹೋದಾಗ ಇದು ಮಾಡಿರ್ತಾರೋ ಒಂದೊಂದು ಗ್ರೂಪ್ ಅಥವಾ ಬ್ಯಾಚಸ್ ಮಾಡಿರ್ತಾರೆ. ಸೊ ಒಂದು ಕಲೆಕ್ಟಿವ್ ಆಗಿ ಆ ಸ್ಟೂಡೆಂಟ್ಸ್ ಕರೀದು ಏನ್ ಕರಿತೀಪ್ಪ ನಾವು ಹುಡುಗರದ ಬ್ಯಾಚ್ ಅಂತ ಬರೈತಿ. ಇವೆಂಟ್ಸ್ ನೋಡ್ರಿ, ಇವೆಂಟ್ಸ್ ಏನಿರ್ತಾರ ಫಂಕ್ಷನ್ಸ್ ಮಾಡಿರ್ತಾವ. ಸೊ ಅವ ಹೆಂಗಿರ್ತಾವ ಅಂದ್ರೆ ಗ್ರೂಪ್ ಅನ್ನೋಕ್ಕಿಂತನೂ ಸೀರೀಸ್ ಏನಂತ ಕರಿಬೋದು ನೋಡ್ರಿ. ಕ್ರಿಕೆಟ್ ನಡೆಸಿರ್ತಾರ ಹೇಳ್ರಿ, ಒಂದು ಸೀರೀಸ್ ನಡೆದೈತೆ ಅಲ್ಲಿ ಅದ ಅಥವಾ ಒಂದು ಇವೆಂಟ್, ಅದೇನಪ್ಪ ಕ್ರಿಕೆಟ್ ನಡೆಸೋದು ಅಂತ ಇವೆಂಟ್. ಸೊ ಅದ ಹೆಂಗೈತಿ ಸೀರೀಸ್ ಆಗಿ ಅನ್ಬೋದು. ಅದು ಏನದ ಗ್ರೂಪ್ ಆಫ್ ಇವೆಂಟ್ಸ್ ಅನ್ನೋಕ್ಕಿಂತನೂ ಆ ಸೀರೀಸ್ ಆಫ್ ಇವೆಂಟ್ಸ್. ಆಮೇಲೆ ಟೂಲ್ಸ್ ನೋಡ್ರಿ ಸೆಟ್ಸ್ ಅಂತ ಬರ್ತೈತಿ. ಆಮೇಲೆ ಕೀ ಅವ್ರ ಬನಾನಾಸ್ ಅಂದ್ರೆ ನೋಡ್ರಿ ಬಂಚ್ ಅಂತ ಬರ್ತೈತಿ. ಈ ಡಜನ್ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಕೀಸ್ಗಳು ಇರ್ತಾವ, ನಾವು ಕೀ ಬೆಂಚ್ ಅಂತ ಯೂಸ್ ಮಾಡ್ತೀವಲ್ಲ. ಸೊ ಕಲೆಕ್ಟಿವ್ ನಾವು ಏನಂತ ಕರಿತೀವಿ ರೀ, ಬಂಚ್ ಅಂತ ಕರಿತೀವಿ. ಮ್ಯೂಸಿಷಿಯನ್ಸ್ ಇದು ನಾರ್ಮಲಿ ಎಲ್ಲ ಗೊತ್ತು, ಬ್ಯಾಂಡ್. ಕಲೆಕ್ಟಿವ್ ನಾವು ಏನಕ್ಕದ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ ಅಥವಾ ಆರ್ಕೆಸ್ಟ್ರಾ ಅಂತ ಬರ್ತೀವಿ. ಅಥವಾ ನೋಡ್ರಿ ಮತ್ತೇನೇನು ಬರ್ಬೋದು ನೋಡ್ರಿ, ಇಲ್ಲಿ ಪಾರ್ಟಿ ಅಂತ ಯೂಸ್ ಮಾಡ್ತೀವಿ. ಫ್ರೆಂಡ್ ಅಂದ್ರೆ ಏನಾಕೈತಿ ನೋಡ್ರಿ, ಆಲ್ಮೋಸ್ಟ್ ನೀವು ಆ ಕ್ಲಬ್ ಪಾರ್ಟಿ ಅಲ್ಲ, ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಪೊಲಿಟಿಕಲ್ ಪಾರ್ಟೀಸ್ ಅಂತ ಬರ್ತಾವು. ಪೊಲಿಟಿಕಲ್ ಪಾರ್ಟೀಸ್ ಫಾರ್ ಎಕ್ಸಾಂಪಲ್ ನಾವೇನಂತ ಹೇಳ್ಬೋದು ಹೇಳ್ರಿ, ಜನತಾ ಪಾರ್ಟಿ, ಹೌದು, ಭಾರತ್ ಜನತಾ ಪಾರ್ಟಿ, ಆಮೇಲೆ ಕಾಂಗ್ರೆಸ್ ಪಾರ್ಟಿ. ಸೊ ನೋಡ್ರಿ ಪಾರ್ಟಿ ಅಂದ್ರೆ ಏನು ಬರ್ತದೆ ಇಲ್ಲಿ, ಗ್ರೂಪ್ ಆಫ್ ಮೆಂಬರ್ಸ್ ವರ್ಕ್ ವಿತ್ ಒನ್ ಅನದರ್ ಅಂತ ಹೇಳಿ. ಸೊ ನೋಡ್ರಿ ಏನ್ ಮಾಡ್ತಾರೆ, ಎಲ್ಲ ಬೇರೆ ಬೇರೆ ಕ್ರೆಡಿಟ್ ಬಂದು ಏನ್ ಮಾಡ್ತಾರಪ್ಪ, ಕೂಡಿ ಒಂದು ಪಾರ್ಟಿ ಹೊರಗಡೆ ವರ್ಕ್ ಮಾಡ್ತಾರೆ. ಸೊ ಆ ಫ್ರೆಂಡ್ಸ್ ಅಂದ್ರೆ ಗ್ರೂಪ್ ಆಫ್ ಫ್ರೆಂಡ್ಸ್ ಅಂದ್ರೆ ಆ ಪಾರ್ಟಿ ಆಫ್ ಫ್ರೆಂಡ್ಸ್. ಸೊ ನೋಡ್ರಿ ಇಲ್ಲಿ ಪೊಲಿಟಿಕಲ್ ಬಂದಾಗ ಪಾರ್ಟಿ ಅನ್ನೋ ವರ್ಡ್ ಚೇಂಜ್ ಆಗ್ತೈತಿ. ಅಲ್ಲಿ ಏನೈತಿ ಬೇರೆ ಎಲ್ಲ ರೀತಿ ವೆರೈಟಿ ಕಾರ್ಡ್ಸ್ ಏನ್ ಮಾಡ್ತಾರೋ ಬಂದ ಯೂನಿಟಿಯಾಗಿ ವರ್ಕ್ ಮಾಡ್ತಾರೆ. ಸೊ ನೋಡ್ರಿ ದೀಸ್ ಆರ್ ದ ಎಕ್ಸಾಂಪಲ್ಸ್. ಮೇನ್ ಕಮ್ಸ್ ನೋಡ್ರಿ ಇವೆಲ್ಲ ಎಕ್ಸಾಂಪಲ್ಸ್. ಏನಾಗಿತ್ತು ಇಲ್ಲಿ ಕಲೆಕ್ಟಿವ್ ನಾವು ಗ್ರೂಪ್ ಆಫ್ ಅನ್ನೋಕಿದನು ನಾ ಅಲ್ಲಿ ಏನು ಐಡೆಂಟಿಫೈ ಮಾಡೀನಿ, ಜಸ್ಟ್ ಇನ್ನೊಂದು ಸ್ಪೆಷಲ್ ವರ್ಡ್ ಅಂತ ಮಾಡೀವಿ. ಅಲ್ಲಿ ಏನಾಗಿತ್ತು ಅದ ನೋಡ್ರಿ, ಗ್ರೂಪ್ ಬದ್ಲಿ ನಾ ಏನ್ ಮಾಡೀನಿಪ್ಪ, ಆ ವರ್ಡ್ ಏನ ಎರರ್ ಮಾಡಿಬಿಟ್ಟೆ, ಅಲ್ಲಿ ಏನ್ ಮಾಡೀನ ಫ್ಲಿಟ್ ಅಂತ ಯೂಸ್ ಮಾಡಿ. ಸೊ ಒಂದು ಪರ್ಟಿಕ್ಯುಲರ್ ಪ್ರೊನೌನ್ಸ್ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಪ್ಲೂರಲ್ಸ್ದಾಗ ಇವ್ ನೇಮ್ ಏನ್ ಮಾಡಿರ್ತಾರೆ, ಇವನು ಫ್ಲಿಟ್ ಅಂತೇಳಿ ಅಥವಾ ಸ್ಪೆಷಲ್ ನೇಮ್ ಯೂಸ್ ಮಾಡಿರ್ತಾರೋ. ಸೊ
ಕಲೆಕ್ಟಿವ್ ನೌನ್ ಎಕ್ಸಾಂಪಲ್ ಏನ್ ಕೇಳ್ತಾರೆ ನಿಮಗೆ ರೀ ಒನ್ ವರ್ಡ್ ಅಂತ ಕೇಳಿರ್ತಾರ ಅವಾಗ ಏನ್ ಕೊಡ್ಬೋದು ಅವ್ರ ಡ್ಯಾಶ್ ಆಫ್ ಇದೆ ಐತಲ್ಲ ಕ್ರೌ ವಾಸ್ ಸೀನ್ ಇನ್ ದಿ ಪಾರ್ಕ್ ಅಲ್ಲಿ ಏನಾಗೈತಿ ಎ ಮರ್ಡರ್ ಅಂತ ಅಂದಿದ್ನಿ ಬಟ್ ನೀವು ಅಲ್ಲಿ ಏನಂತ ಮರ್ಡರ್ ಅಂದ್ರೆ ಮೀನಿಂಗ್ ಬೇರೆ ಇರ್ತದೆ ಸೊ ಕೆಲವೊಂದು ವರ್ಡ್ಸ್ ಏನಾಗಿರ್ತಾವ ಒಂದ್ಕಿಂತ ಹೆಚ್ಚಿಗೆ ಮೀನಿಂಗ್ ಇರ್ತಾವ ಸೊ ಅಲ್ಲಿ ನಾವೇನ್ ಮಾಡ್ತೇವೆ ಸ್ಪೆಷಲೈಸ್ ನೇಮ್ ಕೊಟ್ಟಿರ್ತೀವಿ ದಟ್ ಆರ್ ಕಾಲ್ಡ್ ಕಲೆಕ್ಟಿವ್ ನೌನ್ಸ್ ಓಕೆ ನೋಡ್ರಿ ಇಲ್ಲಿವರೆಗೆ ಆಯ್ತದ ಜಸ್ಟ್ ಕಲೆಕ್ಟಿವ್ ನೌನ್ ಬಗ್ಗೆ ಆಯ್ತು ಓಕೆ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿ ನೆಕ್ಸ್ಟ್ ಫರ್ದರ್ ನೌನ್ಸ್ ಸೊ ಈಸ್ ದೇರ್ ಎನಿ ಡೌಟ್ಸ್ ನೀವು ಜಸ್ಟ್ ನಂಗೆ ಏನು ಮಾಡ್ರಿ ಕಾಲ್ ಮಾಡ್ರಿ ನಾನು ಹಿಂಗೆ ಹೇಳ್ತೀನಿ ಅಥವಾ ಎನಿ ಯಾವ ಡೌಟ್ಸ್ ಇರ್ಲಿಕ್ಕಂದ್ರೆ ವಿ ವಿಲ್ ಮೂವ್ ಫಾರ್ ದಿ ಎಂಡ್ ದ ಕ್ಲಾಸ್ ಓಕೆ ರಿಕಾಲ್ ಮಾಡಿಸಿ ನೆಕ್ಸ್ಟ್ ಏನ್ ಮಾಡ್ರಿ ಇದು ಸಿಂಗ್ಯುಲರ್ ಪ್ಲೂರಲ್ ಆಗ್ತೈತಿ ಎಲ್ಲೋ ಜಸ್ಟ್ ನೋಡ್ರಿ ಇಲ್ಲಿ ಓಕೆ ಇದು ಯಾವ್ದಪ್ಪ ಈಗ ಇದ್ರಾಗ ಸಿಂಗ್ಯುಲರ್ ಕಲೆಕ್ಟಿವ್ ನೌನ್ ಸಿಂಗ್ಯುಲರ್ ಪ್ಲೂರಲ್ ಸೊ ಇದ್ರ ಬಗ್ಗೆ ಜಸ್ಟ್ ನೀವೇನ್ ಮಾಡ್ರಿ ರಿಕಾಲ್ ಮಾಡ್ರಿ ಇದ್ರ ಬಗ್ಗೆ ಸ್ಟಡಿ ಮಾಡ್ಕೋರಿ ವಿ ವಿಲ್ ಡಿಸ್ಕಸ್ ಇನ್ ದಿ ಫರ್ದರ್ ಕ್ಲಾಸ್ ಸೊ ಟುಡೇ I am going to finish this class. So thank you. Jai Hind. Bye. Next class na ಏನು ಮಾಡ್ರಿ ಜಸ್ಟ್ ಆ ಸಿಂಗ್ಯುಲರ್ ಪ್ಲೂರಲ್ ಹಾಕೋಲ್ಲ ಅಂತ ನೋಡ್ಕೊಂಬರ್ರಿ ಓಕೆ ಬಾಯ್